ಮುಂಜಾನೆ 6ಕ್ಕೆ ಸಿಹಿಯಾದ ನಿದ್ದೆಯಿಂದ ಎಚ್ಚೆತ್ತು ಓಡೋಡಿ ಅಲ್ಲುಜ್ಜಿ ಮುಖ ತೊಳೆದೆ. ಆ ನಂತರ ಗಡಿಯಾರದ ಜೊತೆ ಸ್ಪರ್ಧೆಗಿಳಿದಂತೆ ನಿತ್ಯದ ಗಡಿಬಿಡಿಯ ಅಡುಗೆ ತಿಂಡಿಯ ಕೆಲಸ ಮುಗಿಸಿ ಬ್ಯಾಂಕಿಗೆ ರೆಡಿಯಾಗುವುದು ರೂಢಿ. ಕನ್ನಡಿಯ ಮುಂದೆ ನಿಂತು ನೀಟಾಗಿ ಸೀರೆಯ ಪುಟ್ಟ ಪುಟ್ಟ ನೆರಿಗೆ ಜೋಡಿಸಿ ಚಂದದ ಬಾರ್ಡರ್ ಎದ್ದು ಕಾಣುವಂತೆ ಸೆರಗಿಗೆ ಪಿನ್ ಹಾಕ್ತಿದ್ದೆ. ದಂತ ವೈದ್ಯರಾದ ಗಂಡ ದಿನೇಶ್ ಆಗಲೇ ಶಿಸ್ತಾಗಿ ಕ್ಲಿನಿಕ್ಗೆ ಹೊರಟಾಯ್ತು. ಶ್ವೇತಾ, ನೀನಿನ್ನೂ ರೆಡಿಯಾಗಿಲ್ವಾ ಎಂದು ಕರೀತಾ ಎಚ್ಚರಿಸಿದ್ರು. ಬ್ಯಾಂಕಿಗೆ ಹೋಗುವ ನಿತ್ಯದ ಸಮಯ ಆಗಲೇ ದಾಟಿಯಾಗಿತ್ತು. ಛೇ, ಹೀಗೆ ಯಾಕೆ ಲೇಟ್ ಆಗ್ತಿದೆ? ಬೇಗನೆ ರೆಡಿಯಾಗಿದ್ದರೆ ದಿನೇಶ್ ಡ್ರಾಪ್ ಆದರೂ ಮಾಡ್ತಿದ್ರೇನೋ. ಇನ್ನು ಆಟೋನೇ ಗತಿ. ಈಗಿನ ಹೊಸ ಮ್ಯಾನೇಜರ್ ಬಳಿ ಏನಾದರೂ ಅನ್ನಿಸ್ಕೊಂಡ್ರು ಚೆನ್ನಾಗಿರಲ್ಲ ಅಂದ್ಕೊಳ್ಳುವಷ್ಟರಲ್ಲಿ ನನ್ನ ಪುಟ್ಟ ಮಗಳು ಶಿಲ್ಪ, ಅಮ್ಮ, ಹಳ್ಳಿ ಮನೆಯಿಂದ ನಾಗಮ್ಮ ಬಂದಿದ್ದಾಳಮ್ಮ ಎಂದು ಅವಳನ್ನು ಸ್ವಾಗತಿಸಿ ನನ್ನನ್ನು ರಾಗವಾಗಿ ಕರೆದಿದ್ದಳು. ನಾಗಮ್ಮನ ಅಚ್ಚ ಕುಂದಾಪುರ ಕನ್ನಡ ಭಾಷೆ ಕೇಳುವುದೆಂದರೆ ಶಿಲ್ಪಾಳಿಗಂತೂ ಖುಷಿಯೋ ಖುಷಿ. ಶಿಲ್ಪಾಳೆಂದರೆ ನಾಗಮ್ಮನಿಗೂ ಅತಿ ಮುದ್ದು. ನಾನು ಕುತೂಹಲದಿಂದ ಈ ನಾಗಮ್ಮ ಇವತ್ತು ಬೆಳಗಿನ ಯಾಕೆ ಬಂದ್ಲು ಅಂದ್ಕೊಂಡು ಗಡಿಬಿಡಿಯಲ್ಲೇ ಹೊರ ಬಂದು ಆಕೆನ ವಿಚಾರಿಸಿದೆ. ಇವತ್ತು ಶನಿವಾರ ಅಲ್ದಾ ಸೇರ್ತೀಯರೇ, ಸಂತೆಗ ತೆಂಗಿನಕಾಯಿ ಸಾಟಿಗೆ ಬಂದಳು. ಹಿಂಗೆ ನಿಮ್ಮನ್ನು ಮಾತಾಡ್ಸ್ಕೊಂಡೆ ಓಪ್ಪ ಅಂತ ಕೇಳಿ ಬಂದೆ ಅಂದಿದ್ದಳು. ಅಲ್ಲ ಮರೈತಿ, ನೀನಾರು ಇಷ್ಟೊತ್ತಿನಾಗ ಮನೆ ಬಬ್ದ? ನಿನ್ನ ಹತ್ರ ಮಾತಾಡ್ತಾ ಕೂಕಂಕಿ ನನಗಂತೂ ಒಂಚೂರು ಪುರ್ಸೋತಿಲ್ಲೇ. ಈಗಲೇ ಬ್ಯಾಂಕಿಗೂ ತಡವಾಯ್ತಾ ಕಣ್ಣಂದಿದ್ದೆ. ಇವತ್ತಲ್ದೆ ನಾಳೆಗ ಆದಿತ್ಯವಾರು, ನಿಮ್ಗೆ ಅರ್ಧಿ ಅಲ್ದ ಒಂಚೂರು ಪುರ್ಸೊತ್ ಮಾಡ್ಕೊಂಡು ಬಾ ಆತ ಅಂತೇಳಿ ಕೆಂಪ್ಗೆ ಬಂದಿದ್ದೀಗಳು ಎಂದಿದ್ದಳು ನಾಗಮ್ಮ. ಅಕ್ಕ ಮಾರೈತಿ ಎಂತಕ್ಕಂದೇಳಿ ಒಂಚೂರು ಹೇಳೋದೇ ಎಂದಿದ್ದೆ. ಆಗಲೇ ಸ್ವಲ್ಪ ದಾಕ್ಷಿಣ್ಯದಿಂದ ಅಳುಕುತ್ತಾ, ನನಗೂ ಒಂದು ಕಳಿ ಆಭರಣ ಚಿನ್ನದ ಅಂಗಡಿಗೆ ಹೋಪು ಕೆಲಸ ಇತ್ತಮ್ಮ ಅನ್ನುವಾಗ್ಲಂತೂ ಖುಷಿಯಿಂದ ಮುಖ ಊರಗಲವಾಗಿತ್ತು. ಓಹೋ, ಗೊತ್ತಾಯ್ತು ಬಿಡು, ಮಗಳಿಗೆ ಹೊಸ ಚಿನ್ನ ಖರೀದಿಗ ನಾಳೆ ಮಧ್ಯಾಹ್ನ 2 ಗಂಟೆ ಬಸ್ಸಿಗೆ ಬಾರೆ, ನಾನು ಬೇಗ ರೆಡಿ ಐತೆ ಎಂದು ಆಶ್ವಾಸನೆ ಕೊಟ್ಟು ಅವಳನ್ನು ವಾಪಸ್ ಕಳುಹಿಸಿದ್ದೆ. ಆ ನಂತರ ಮಗಳನ್ನು ಸ್ಕೂಲ್ ವ್ಯಾನ್ ಹತ್ತಿಸಿ ನಾನು ರಿಕ್ಷಾದಲ್ಲಿ ಬ್ಯಾಂಕಿನ ದಾರಿ ಹಿಡಿದಿದ್ದೆ. ಈ ಗೃಹ ಕೃತ್ಯ ಹಾಗೂ ಉದ್ಯೋಗ ಎರಡನ್ನೂ ಜಾಣತನದಿಂದ ನಿಭಾಯಿಸುವುದೆಂದರೆ 2 ದೋಣಿಯ ಮೇಲೆ ಕಾಲಿಟ್ಟು ಪ್ರಯಾಣಿಸುವಂತಹ ಪ್ರಯಾಸದ ಪಾಡು. ಕೆಲವೊಮ್ಮೆ ದುಡಿದು ಹೈರಾಣಾಗಿ ಮನಸ್ಸು ಪೂರ್ತಿ ಕೆಟ್ಟು ಕೆಲಸ ಬಿಟ್ಟೇ ಬಿಡುವ ಅಂತಾಗ್ತಿತ್ತು. ಮತ್ತೊಮ್ಮೆ ಮಗಳೀಗ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಸುಮ್ಮನೆ ಇಡೀ ದಿನವೂ ಮನೆಯಲ್ಲೇ ಕಡಿದು ಕಟ್ಟೆ ಹಾಕುವುದಾದರೂ ಏನು ಎಂಬಂತಹ ದ್ವಂದ್ವ. ಗಂಡ ಹೆಂಡತಿ ಇಬ್ಬರು ದುಡಿಯದಿದ್ರೆ ಈಗಿನ ದುಬಾರಿ ಖರ್ಚು ವೆಚ್ಚಗಳನ್ನು ತುಗಿಸ್ಕೊಂಡು ಹೋಗೋದೊಂದು ಸಾಹಸವೇ ಸೈ. ರಿಕ್ಷಾ ಗಮ್ಯಸ್ಥಾನ ತಲುಪಿದೊಡನೆ ನನ್ನ ಯೋಚನೆಯ ಸುಳಿಯಿಂದ ಹೊರಬಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಸರಸರನೆ ಬ್ಯಾಂಕಿನೊಳಗಡೆ ನಡೆದಿದ್ದೆ. ಸಂಜೆ ಮನೆಗೆ ಬಂದವಳೆ ಆರಾಮಾಗಿ ಬಿಸಿ ಬಿಸಿ ಕಾಫಿ ಇರುತ್ತಾ ಸೋಫಾದಲ್ಲಿ ಕುಳಿತಿದ್ದೆ. 10 ವರ್ಷಗಳ ಹಿಂದಿನ ನೆನಪುಗಳೇ ಮನದ ಪರದೆಯ ಮೇಲೆ ಮೆಲ್ಲನೆ ಹಾದು ಹೋಯಿತು. ಹಳ್ಳಿಯಲ್ಲಿದ್ದ ನನ್ನ ಪಾಲಿಗೆ ಬಂದ ಪಿತ್ರಾರ್ಜಿತ ಗದ್ದೆ ಹಾಗೂ ತೋಟದ ಉಸ್ತುವಾರಿ ನೋಡಿಕೊಂಡು ವರ್ಷಕ್ಕೆ ಇಂತಿಷ್ಟು ಎಂದು ಗೇಣಿ ಕೊಡುವವರಿಗಾಗಿ ಹುಡುಕ್ತಿದ್ದೆ. ಆಗ ನಮ್ಮದೇ ಹಳ್ಳಿಯವಳಾದ ನಾಗಮ್ಮ ಬಂದು ತಾನು ಗೇಣಿ ಮಾಡಿಕೊಳ್ಳುವುದಾಗಿ ನನ್ನ ಬಳಿ ಕೇಳ್ಕೊಂಡಿದ್ದಳು. ಆಕೆಯದು ದುರಾದೃಷ್ಟದಿಂದ ಮುರಿದು ಹೋದಂತಹ ಸಂಸಾರ. ನಾಗಮ್ಮ ಚೊಚ್ಚಲ ಗರ್ಭಿಣಿಯಾಗಿದ್ದಾಗಲೇ ಗಂಡ ತಿಮ್ಮಯ್ಯ ದಾರಿ ಖರ್ಚಿಗೆ ಎಂದು ಅವಳ 3 ತೊಲ ಬಂಗಾರದ ಮಂಗಲ ಸೂತ್ರವನ್ನೇ ಕತ್ಕೊಂಡು ರಾತ್ರೋರಾತ್ರಿ ಊರು ಬಿಟ್ಟು ಘಟ್ಟಕ್ಕೆ ಓಡಿ ಹೋಗಿದ್ದ. ಇನ್ನೂ ಕೂಡ ಪತ್ತೆಯೇ ಇಲ್ಲ. ಆ ನಂತರ ದಿಕ್ಕೆಟ್ಟ ನಾಗಮ್ಮ 10 ವರ್ಷಗಳ ಕಾಲ ತನ್ನ ಮಗಳೊಂದಿಗೆ ತವರಿನಲ್ಲಿದ್ದಳು. ಗಟ್ಟಿಮುಟ್ಟಾಗಿದ್ದು ಮೈಬಗ್ಸಿ ದುಡಿದ್ರೂ ಕೂಡ ಹೆತ್ತವರಿಗೆ ಹಾಗೂ ಅಣ್ಣ ಅತ್ತಿಗೆಯರಿಗೂ ಕಾಲ ಕಸದಂತೆ ತಾಸಾರ. ತವರಿನಲ್ಲಿ 2 ಹೊತ್ತು ಊಟಕ್ಕೂ ಬೇಕಾಬಿಟ್ಟಿ ಅನ್ನಿಸ್ಕೊಂಡು ದಯನೀಯ ಸ್ಥಿತಿಯಲ್ಲಿ ತಾನ್ಯಾಕಿರ್ಬೇಕು. ನಾಗಮ್ಮನಿಗೂ ಬೇರೆ ಏನಾದರೂ ಕೆಲಸ ಮಾಡಿಕೊಂಡು ತನ್ನ ಮಗಳೊಂದಿಗೆ ಸ್ವತಂತ್ರವಾಗಿ ಬದುಕಬೇಕೆಂಬ ಆಸೆ. ಧೈರ್ಯ ಹಾಗೂ ಛಲದಿಂದ ಬೇರೆ ಹೋಗುವ ದೃಢ ನಿರ್ಧಾರ ಮಾಡಿದವಳಿಗೆ ನಾವು ಖುಷಿಯಿಂದಲೇ ಹೊಳೆ ಪಕ್ಕದ ನಮ್ಮ ತೋಟದ ನಡುವೆ ಚಿಕ್ಕದೊಂದು ಹಂಚಿನ ಮನೆ ಕಟ್ಟಿಸಿಕೊಟ್ಟೆವು. ನಮ್ಮ ತೋಟ ಹಾಗೂ ಗದ್ದೆಗಳನ್ನೆಲ್ಲ ನಾಗಮ್ಮನಿಗೆ ಗೇಣಿ ವಹಿಸಿದ್ದಾಯಿತು. ಅವಳದ್ದು ಬಾಯಿ ಸ್ವಲ್ಪ ಜೋರಾದರೂ ಮನಸ್ಸು ಮಾತ್ರ ತುಂಬಾನೇ ಒಳ್ಳೆಯದು. ಪ್ರಾಮಾಣಿಕಳಾಗಿ ದುಡಿದು ನಮಗೂ ಊಟದ ಅಕ್ಕಿ ತೆಂಗಿನಕಾಯಿ ತಂದು ಕೊಡ್ತಾ ಇದ್ದಳು. ಉಳಿದಂತೆ ಹಣವನ್ನು ಕೊಟ್ಟು ವರ್ಷದ ಗೇಣಿ ಸಂದಾಯ ಮಾಡ್ತಿದ್ದಳು. 2 ವರ್ಷದಲ್ಲಿ ನೀರು ಹಾಗೂ ಗೊಬ್ಬರದ ಆರೈಕೆಯಿಂದ ತೋಟವು ಚೆನ್ನಾಗಿ ಅಭಿವೃದ್ಧಿಯಾಗಿತ್ತು. ಹೆಚ್ಚಾಗಿ ಬಂದ ಫಸಲಿನಿಂದ ಆಕೆಯು ಉತ್ತಮ ಲಾಭ ಸಹ ಪಡೀತಾ ಇದ್ದಳು. ತೆಂಗಿನಕಾಯಿ ಸುಲಿದು ಸಂತೆಗೊಯ್ದು ಮಾರುವುದು, ಒಣಗಿದ ತೆಂಗಿನ ಗರಿಯಿಂದ ಕಸಬರ್ಗೆ ಮಾಡಿ ಹಸಿ ಸೋಗೆಯನ್ನು ನೇಯ್ದು ಮದುವೆ ಮುಂಜಿಗೆ ಚಪ್ರ ಕೋರಿಗೆ ಮಾರಾಟ ಮಾಡುವುದು, ಹೀಗೆ
ತೋಟದ ಚಿಕ್ಕ ಕಸ ಕಡ್ಡಿಯನ್ನು ಸಹ ವ್ಯರ್ಥ ಮಾಡದೆ ಸದುಪಯೋಗ ಮಾಡ್ತಾ ಇದ್ದು ಗದ್ದೆಯಲ್ಲೂ ಕೂಡ ಕಷ್ಟಪಟ್ಟು ಎರಡೆರಡು ಬೆಳೆ ತೆಗಿತಾ ಇದ್ದಳು. ನಾನು ಕೂಡ ನಾಗಮ್ಮ ಪಡುತ್ತಿದ್ದ ಕಠಿಣ ಪರಿಶ್ರಮ, ಧೈರ್ಯ ಹಾಗೂ ಜಾಣ್ಮೆಯನ್ನು ಕಂಡು ಬೆರಗಾಗಿದ್ದೆ. ವ್ಯವಸಾಯದ ಕುರಿತಾದ ನನ್ನ ಅನುಭವವಂತೂ ಶೂನ್ಯ. ಅವಳಿಂದಾಗಿ ನನ್ನ ತೋಟ ಗದ್ದೆಗಳು ಸದಾ ಹಚ್ಚ ಹಸಿರಾಗಿತ್ತು. ಗ್ಯಾಸ್ನ ಮೇಲೆ ರಾತ್ರಿ ಊಟದ ಗಂಜಿಗಾಗಿ ಇರಿಸಿದ್ದ ಕುಕ್ಕರ್ನ ವಿಸಿಲ್ ನನ್ನನ್ನು ಹಳೆಯ ಯೋಚನಾ ಲಹರಿಯಿಂದ ಎಚ್ಚರಿಸಿತ್ತು. ಮಾರನೇ ದಿನ ರವಿವಾರ ಬೆಳಗ್ಗೆ ಬೇಗನೆ ಎದ್ದು ಟಿಫಿನ್ ಮಾಡಿ ಮುಗಿಸಿದ್ದವಳೆ ಸಂಡೇ ಸ್ಪೆಷಲ್ ಆಗಿ ಕುಂದಾಪುರದ ಚಿಕನ್ ಸಾರು ಮಾಡಿ ಜರಡಿಯಂತೆ ನಾಜೂಕಾದ ನೀರ್ದೋಸೆ ಒಯ್ದು ಕಾಣೆ ಮೀನಿನ ಫ್ರೈ ಮಾಡಿಟ್ಟೆ. ಆ ನಂತರ ಸಾಮಾನುಗಳು ಹರಡಿಕೊಂಡ ಅಡುಗೆ ಮನೆ ಸ್ವಚ್ಛಗೊಳಿಸಿ ಸ್ನಾನದ ನಂತರ ಅಚ್ಚುಕಟ್ಟಾಗಿ ಊಟವನ್ನು ಮಾಡಿ ಮುಗಿಸಿದ್ದಾಯಿತು. ನಿದ್ದೆಯಿಂದ 3 ಗಂಟೆಗೆದ್ದು 1 ಕಪ್ ಸ್ಟ್ರಾಂಗ್ ಟೀ ಕುಡಿದ ಕ್ಷಣ ಸುಸ್ತಾದ ಮೈ ಮನಸ್ಸಿಗೆ ಹೊಸ ಚೈತನ್ಯದೊಂದಿಗೆ ಉತ್ಸಾಹ. ಚಿನ್ನದ ಅಂಗಡಿಗೆ ಹೋಗಲು ರೆಡಿಯಾಗಿ ನಾಗಮ್ಮನ ದಾರಿ ಕಾಯ್ತಾ ಕುಳಿತಿದ್ದೆ. ಆಕೆ ಮಗಳು ಕುಸುಮಳ ಜೊತೆ ಬಂದಳು. ತಕ್ಷಣವೇ ಅವರಿಬ್ಬರಿಗೂ ಊಟ ಬಡಿಸ್ದೆ. ಕುಸುಮ ನನ್ನ ಕೈ ಅಡುಗೆಯ ವಿಶಿಷ್ಟ ರುಚಿಯನ್ನು ಬಾಯಿ ತುಂಬ ಹೊಗಳುತ್ತಾ ಊಟ ಮುಗಿಸಿದ್ದಳು. ನಾಗಮ್ಮ ನನಗೆ ಕೈ ಕಾಣಿಕೆಯಾಗಿ ತಂದಿದ್ದ ಬಸಳೆ ಸೊಪ್ಪು, ಬಾಳೆಕಾಯಿ, ನಾಟಿ ಕೋಳಿ ಮೊಟ್ಟೆ ಎಲ್ಲವನ್ನು ಫ್ರಿಜ್ನಲ್ಲಿ ಇರಿಸಿದೆ. ಆ ನಂತರ ರಿಕ್ಷಾ ಹಿಡಿದು ನಾವು 3 ಆಭರಣದ ಚಿನ್ನದ ಅಂಗಡಿಗೆ ಧಾವಿಸಿದೆವು. ಮಧ್ಯಾಹ್ನ ಊಟದ ಸಮಯವಾದ್ದರಿಂದ ಜಾಸ್ತಿ ಗ್ರಾಹಕರಿರಲಿಲ್ಲ. 20 ವರ್ಷದ ತರುಣಿ ಕುಸುಮಳ ಮದುವೆಗಾಗಿ ಕತ್ತು ನೋಯುವಷ್ಟು ಹೊತ್ತು ನಿಂತು ಕೂತು ಒಡವೆಗಳನ್ನು ಆರಿಸಿದ್ದಾಯಿತು. ಪುಟ್ಟ ನೆಕ್ಲೆಸ್ ಜೊತೆಗೆ ಮುತ್ತು ಕೂಡಿಸಿದ ಜುಮ್ಕಿ 32,000ಕ್ಕೆ 2 ಕಡಿಮೆ ತೂಕದ ಬಳೆಗಳನ್ನು ಸಹ ಖರೀದಿಸಿದೆವು. ಸುಮಾರು 7,000 ಚಿನ್ನದ ಖರೀದಿಯೂ ಆಯಿತು. ನಾಗಮ್ಮ ಕೊಟ್ಟ ಹಣದಿಂದ ನಾನು ಬಿಲ್ ಪಾವತಿಸಿದೆ. ಪಾಪ ಅವರಿಬ್ಬರು ನಿತ್ಯದ ಖರ್ಚು ವೆಚ್ಚದಲ್ಲಿ ತುಂಬಾ ಕೈ ಹಿಡಿತ ಮಾಡಿ ಉಳಿಸಿದಂಥ ಹಣ ಮಗಳ ಮದುವೆಗೆ ಒಡವೆನೂ ಆಯಿತು. ಜೊತೆಗೆ ಕಷ್ಟ ಕಾಲಕ್ಕೆ ತಮಗದು ಆಪದ್ ಬಾಂಧವೂ ಹೌದು ಎಂಬ ಲೆಕ್ಕಾಚಾರ ನಾಗಮ್ಮನದ್ದು. ಅವರಿಬ್ಬರ ಮೊಗದಲ್ಲಿ ಆ ಕ್ಷಣ ಆವರಣೀಯವಾದ ಆನಂದ ಚಿಮ್ಮುತ್ತಿತ್ತು. ನಾನಂತೂ ಈ ಹಳದಿ ಲೋಹದ ಮಹಿಮೆ ಹೀಗೆ ಅಂದ್ಕೊಂಡು ನನ್ನೊಳಗೆ ಮುಗುಳು ನಗುತ್ತಿದ್ದೆ. ಅಮ್ಮ, ಒಟ್ಟಿಗೆ 18 ಪವನ್ ಚಿನ್ನ ಆದರೂ ಹಾಕ್ಲೇಬೇಕೆಂದು ಹೆಚ್ಚಿನ ಗಂಡಿನ ಕಡೆಯವರೆಲ್ಲ ಕೇಳ್ತಿದ್ದಾರೆ. ಹೀಗೆ ಸ್ವಲ್ಪ ಸ್ವಲ್ಪವೇ ಚಿನ್ನ ಒಟ್ಗೂಡಿಸಿ ಮದುವೆಗೆ ಚಿನ್ನ ಒಂದು ರೆಡಿ ಆದರೆ ನಾನಂತೂ ಗೆದ್ಬಿಟ್ಟೆ. ಇನ್ನೇನಿದ್ರು ಸಣ್ಣ ಪುಟ್ಟ ಜವಳಿ, ಧಾರೆ, ಸೀರೆ ಮತ್ತು ಮದುವೆ ಖರ್ಚಿನ ಬಾಪ್ತಷ್ಟೇ ಬಿಡಿ ಎನ್ನುತ್ತಾ ಇದ್ದಳು. ಆ ಕ್ಷಣದಲ್ಲಿ ನಾಗಮ್ಮನ ಸಂಭ್ರಮ ಹೇಳ್ತಿರ್ದು. ಎಷ್ಟೇ ಬಡವರಾದರೂ ಸೈ, ಮದುವೆಯಲ್ಲಿ ಚಿನ್ನಕ್ಕೆ ವಿಶೇಷ ಪ್ರಾಶಸ್ತ್ಯ. ಮದುಮಗಳ ಮೈ ಮೇಲೆ ಅಗತ್ಯಕ್ಕೆ ಬೇಕಾದಷ್ಟು ಚಿನ್ನ ಇರಲೇಬೇಕೆಂದು ಸಾಲ ಸೊಲ್ಲ ಮಾಡಿಯಾದರೂ ಸೈ ಚಿನ್ನಾಭರಣಗಳನ್ನು ಖರೀದಿಸುತ್ತಾರೆ. ನಾಗಮ್ಮನ ಮಗಳು ಕುಸುಮ ಸದಾ ಹಸನ್ಮುಖಿ. SLC ಮುಗಿಸಿ ಅಂಗನವಾಡಿಯ ಟೀಚರ್ ಟ್ರೈನಿಂಗ್ ಪಡೆದಿದ್ದಳು. ತನ್ನದೇ ಹಳ್ಳಿಯ ಅಂಗನವಾಡಿಯಲ್ಲೇ ಕೆಲಸ ಗಿಟ್ಟಿಸಿಕೊಂಡ ಜಾಣ ಹುಡುಗಿ. ಅಂದು ನಾಗಮ್ಮ ಖರೀದಿಸಿದ್ದ ಹೊಸ ಆಭರಣಗಳನ್ನು ಅವ್ರ ಮನೆಯಲ್ಲಿ ಹೇಗೆಲ್ಲ ಜೋಪಾನವಾಗಿಡಬೇಕೆಂಬ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾಯಿತು. ಬಳಿಕ ನಾನು ಆಟೋ ಹಿಡಿದು ಮನೆಯ ದಾರಿ ಹಿಡಿದ್ರೆ ಅವರಿಬ್ರು ಅಲ್ಲಿಂದಲೇ ಬಸ್ ಹತ್ತಿ ಅವರ ಹಳ್ಳಿಗೆ ಹೊರಟು ಹೋದ್ರು. ಹೀಗೆ 2 ವರ್ಷಗಳಲ್ಲಿ ನಾಗಮ್ಮಳಿಂದ ಹೊಸ ಚಿನ್ನದ ಖರೀದಿಯ ಪುನರಾವರ್ತನೆ ಆಯಿತು. ಊರಿನ ಎಲ್ಲರ ಬಾಯಲ್ಲೂ ಕೂಡ ಅದೇ ಮಾತು. ತೋಟದ ಮನೆಯ ನಾಗಮ್ಮ ಭಾರಿ ಚಿನ್ನ ಮಾಡಿಸಿದ್ದಾಳೆಂದೇ ಸುದ್ದಿಯಾಗಿತ್ತು. ಆ ನಂತರ ಒಂದಾದ ಮೇಲೊಂದರಂತೆ ಕುಸುಮಾಳಿಗೆ ನೆಂಟಸ್ತಿಕೆಯೂ ಬರಲು ಶುರುವಾಯಿತು. ಕುಸುಮ ನೋಡಲು ಸುಂದರಿ ಏನಲ್ಲ, ಸಾಧಾರಣ ರೂಪ, ಸಾದುಗಪ್ಪಿನ ಮೈಬಣ್ಣ, ಕೋಲು ಮುಖ, ಸದೃಢವಾದ ಮೈಕಟ್ಟಿನ ಹುಡುಗಿ. ಆತ್ಮವಿಶ್ವಾಸ ತುಂಬಿದ ಪುಟ್ಟ ಕಣ್ಗಳು ಮಾತ್ರ ಸ್ವಾಭಿಮಾನದಿಂದ ಮಿಂಚುತ್ತಿತ್ತು. ಈ ನಾಗಮ್ಮನಿಗೋ ತನ್ನ ಮದುವೆಯು ದುರ್ಬರವಾಗಿ ಬದುಕು ನರಕವಾಗಿದ್ದಕ್ಕೋ ಏನೋ ಶತಾಯಗತಾಯ ಪ್ರಯತ್ನಿಸಿ ಭವಿಷ್ಯದಲ್ಲಿ ಮಗಳಿಗೊಬ್ಬ ಅನುರೂಪನಾದ ವರನನ್ನ ಹುಡುಕಿ ವಿಜೃಂಭಣೆಯಿಂದ ಮದುವೆ ಮಾಡಬೇಕೆಂಬುದೇ ಅವಳ ಮಹತ್ವಾಕಾಂಕ್ಷೆ. ಊರಿನಲ್ಲಿ ಕೂಲಿನಲ್ಲಿ ಕೆಲಸ ಮಾಡುವ ಕೆಲವು ಪಡ್ಡೆ ಹುಡುಗರುಗಳಂತೂ ಅವಳ ಮನಸ್ಸಿಗೆ ಒಂಚೂರು ಹಿಡಿಸ್ತಿರಲಿಲ್ಲ. ಯಾರ ಕುರಿತು ಹೇಳಿದ್ರೂ ಸಹ ಅಯ್ಯೋ ಅವನ ಬೇಡಪ್ಪ ಎನ್ನುತ್ತಾ ಮೂಗು ಮುರಿಯುತ್ತಿದ್ದಳು. ಓಹೋ, ನಿಂಗೆ ಬೇಕಾದ ಹಂಗಿನ ಹಳಿಯನ್ನ ಆ ದೇವರ ಸೃಷ್ಟಿ ಮಾಡಿ ಕಳ್ಸಕ್ಕೇನು ಮರೈತಿ, ನಮಗಂತೂ ಹುಡುಕೋಕ್ ಹಾಪ್ದಲ್ಲ. ನಾನು ಆಗಾಗ ತಮಾಷೆಗೆ ನಾಗಮ್ಮನಿಗೆ ಚುಚ್ಚುತ್ತಿದ್ದೆ. ಯಾರೇನೆಂದರೂ ಸಹ ಮನಸ್ಸಿಗೆ ಹಚ್ಕೊಳ್ಳದೆ ತನ್ನ ಕನಸುಗಳು ನನಸಾಗುವುದನ್ನೇ ಆಕೆ ಕಾಯ್ತಾ ಇದ್ದಳು. ಸ್ವತಃ ತನಗೆ ವಾರಸುದಾರರಿಲ್ಲದಿದ್ರು ಈ ನಾಗಮ್ಮನಿಗಂತೂ ಊರೆಲ್ಲ ಬಳಗವೇ. ಪ್ರತಿಯೊಬ್ಬರ ಮನೆಯ ಕಷ್ಟ ಸುಖಕ್ಕೂ ಅವಳೇ ಆಗಬೇಕು. ಪಾಪ ಅದೊಂದೇ ಅವಳಿಗೂ ಹೆಮ್ಮೆಯ ವಿಚಾರ. ಬದುಕಿನ ಎಲ್ಲ ಹೇಳು ಬೀಳುಗಳನ್ನು ಸಮಚಿತ್ತದಿಂದ ಸ್ವೀಕರಿಸುತ್ತಾ
ಯಾವುದೇ ಕ್ಷಣವನ್ನು ವ್ಯರ್ಥ ಮಾಡದೆ ಎಲ್ಲರೊಂದಿಗೂ ಸಂತೋಷವಾಗಿರಲು ಬಯಸ್ತಾ ಇದ್ದಳು. ಹೀಗೆ ವರಾನ್ವೇಷಣೆಯಲ್ಲಿ ನಿರತಳಾಗಿದ್ದ ನಾಗಮ್ಮನಿಗೆ ಆತ್ಮೀಯನಾಗಿದ್ದ ಡ್ರೈವರ್ ಸುರೇಂದ್ರ ಆಕೆಗೆ ಗೊತ್ತಿರುವಂತಹ ದೂರದ ಸಂಬಂಧಿಯ ಹುಡುಗ. ಬಣ್ಣ ಕೆಂಪಾಗಿದ್ದು ದೃಢಕಾಯನಾಗಿ ಒಮ್ಮೆ ಹಿಂತಿರುಗಿ ನೋಡುವಂತಹ ರೂಪವಂತ. ಹೀಗೆ ಊರಿನ ಎಲ್ಲರ ಮನೆಯ ಬಾಗ್ಲಲ್ಲೂ ಬಂದು ಕುಳಿತುಕೊಳ್ಳುತ್ತಿದ್ದ. ಹೆಂಗಸರ ಬಳಿ ಅಕ್ಕ ತಂಗಿ ಎನ್ನುತ್ತಾ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಯವಾಗಿ ಬಣ್ಣದ ಮಾತನಾಡಿ ಮರಳು ಮಾಡ್ತಿದ್ದ. ಬ್ಯಾಂಕ್ನಲ್ಲೂ ಡಿಫಾಲ್ಟರ್ ಆಗಿದ್ದ ಆತನಿಗೆ ಇತ್ತೀಚೆಗೆಲ್ಲೂ ಸಾಲ ಕೂಡ ಹುಡ್ತಿರ್ಲಿಲ್ಲ. ಊರಿನ ಯಾರಿಂದಲೋ ಹೇಗೋ ಆತನಿಗೂ ಈ ನಾಗಮ್ಮನ ಬಳಿ ಚಿನ್ನ ಇರುವ ವಿಷಯ ಗೊತ್ತಾಯ್ತು. ಕುಸುಮಾಳಿಲ್ಲದ ಸಮಯದಲ್ಲಿ ಬಂದು ನಾಗಮ್ಮನನ್ನ ಯಾಮರಿಸಲು ಆಕೆಗೆ ವಿಳ್ಯದೆಲೆ ಹೊಗೆಸೊಪ್ಪು ಹಿಡಿದುಕೊಂಡೇ ಬರ್ತಿದ್ದ. ಹೀಗೆ ಬಂದಾಗಲೆಲ್ಲ ತೀರಾ ವಿನಯದಿಂದ ಆಕೆಯ ಆಪತ್ ಬಾಂಧವನಂತೆ ಸೋಗು ಆಗ್ತಿದ್ದ. ಒಮ್ಮೆ ಬಂದವನಂತೂ ತಲೆ ಮೇಲೆ ಕೈ ಹೊತ್ತು ಕಣ್ಣೀರಿಳಿಸುತ್ತಾ ಕುಳಿತಿದ್ದ. ಹೆಂಗರಳಿನ ನಾಗಕ್ಕ ತೀರಾ ಆತಂಕದಿಂದ ತಕ್ಷಣವೇ ಏನಾಯ್ತೆಂದು ವಿಚಾರಿಸಿದ್ದಳು. ಹೊಸ ವ್ಯಾನ್ ಒಂದನ್ನು ಖರೀದಿಸಬೇಕೆಂದು ಎಲ್ಲ ಮಾತಾಡಿ ರೆಡಿಯಾಗಿತ್ತು ನಾಗಕ್ಕ. ಆದರೆ ಸದ್ಯ ನನಗೆ ಹಣ ಕೊಡಬೇಕಾದವರು ಕೊಡದೆ ಸತಾಯಿಸ್ತಾ ಇದ್ದು ಸಮಸ್ಯೆ ಆಗಿದೆ. ಅಕ್ಕ, ನಿನ್ನ ಹತ್ರ ಸ್ವಲ್ಪ ಚಿನ್ನ ಇದೆಯಂತಲ್ಲ, ಅದನ್ನು 1 ವರ್ಷದ ಮಟ್ಟಿಗೆ ಬ್ಯಾಂಕ್ನಲ್ಲಿ ಹಡವಿಟ್ಟು ತತ್ಕಾಲಕ್ಕೆ ನನಗೆ ಬೇಕಾದ ಹಣವನ್ನು ಒಟ್ಟು ಮಾಡಿ ಕೊಡ್ತೀಯಾ? ಇದೊಂದು ಉಪಕಾರ ಮಾಡಕ ಎಂದು ಬಹಳಷ್ಟು ದೈನ್ಯದಿಂದ ಬಿಟ್ಕೊಂಡಿದ್ದ. ನನ್ನ ಹೊಸ ದುಡಿಮೆ ಶುರು ಆದಮೇಲೆ ನಿನ್ನ ಚಿನ್ನ ಬಿಡಿಸ್ಕೊಡ್ತೀನಿ. ಆ ನಂತರ ನಿನ್ನ ಮಗಳು ಕುಸುಮಾಳನ್ನು ಖಂಡಿತ ನಾನೇ ಮದುವೆ ಆಗ್ತೀನಿ. ಈ ಜನ್ಮದಲ್ಲಿ ನಿನ್ನ ಋಣವನ್ನು ನಾನಂತೂ ಇಟ್ಕೊಳ್ಳೋನೇ ಅಲ್ಲವೆಂದು ಆ ಊರಿನ ಎಲ್ಲ ದೇವರ ಮೇಲೆ ಹಾಣೆ ಮಾಡಿ ಆಕೆಗೂ ಗಟ್ಟಿಯಾಗಿ ಭರವಸೆ ನೀಡಿದ್ದ. ಹೀಗೆ 3-4 ಭೇಟಿಗಳಲ್ಲಿ ಚೆನ್ನಾಗಿ ಮುಂಕುಬೂದಿ ಎರಚಿ ಮುಗ್ಧ ಮನಸ್ಸಿನ ನಾಗಮ್ಮಳನ್ನ ಪೂರ್ತಿ ವಶ ಮಾಡಿಕೊಂಡಿದ್ದ. ಅವನ ಈ ಬಣ್ಣನೆಯ ಮಾತಿಗೆ ಮರಳಾದ ನಾಗಮ್ಮನಿಗೀಗ ಸ್ವರ್ಗಕ್ಕೆ ಮುರೇಗೇಣು. ಈ ಸುರೇಂದ್ರ ತನ್ನ ಮಗಳ ಬದುಕಿನ ಅತ್ಯಂತ ಸುಮಧುರ ಕ್ಷಣಕ್ಕೆ ಸಾಕ್ಷಿಯಾಗುವನೆಂದು ಪೂರಾ ನಂಬಿ ಅವನ ಈ ಒಪ್ಪಂದಕ್ಕೆ ಖುಷಿಯಿಂದಲೇ ಸಮ್ಮತಿಸಿದ್ದಳು. ಇಷ್ಟು ಚಂದದ ಗಂಡು ತಾನಾಗಿ ಕೇಳ್ಕೊಂಡು ಬಂದು ತನ್ನ ಮಗಳನ್ನ ಮದುವೆಯಾಗುವುದು ತನ್ನ ಪೂರ್ವ ಜನ್ಮದ ಪುಣ್ಯ ಅಂದ್ಕೊಂಡಿದ್ದಳು ನಾಗಮ್ಮ. ಕುಸುಮ ಮಾತ್ರ ಅತಿ ವಿನಯಂ ಧೂರ್ತ ಲಕ್ಷಣವೆಂಬಂತಿದ್ದ ಈ ಸುಂದರಾಂಗ ಸುರೇಂದ್ರನನ್ನ ಎಳ್ಳಷ್ಟು ನಂಬಿರಲಿಲ್ಲ. ಆಕೆಗೆ ಸ್ವಲ್ಪ ಕೂಡ ಇಷ್ಟವಿಲ್ಲದಿದ್ರು ನಾಗಮ್ಮ ಮಗಳ ಮಾತನ್ನ ಕೇಳದೆ ತಾನೇ ಹಠಕ್ಕೆ ಬಿದ್ದು ಅವನ ಸಹಾಯಕ್ಕೆ ನಿಂತದ್ದು ಕಂಡು ಕುಸುಮಾಳಿಗಂತೂ ಬಹಳಷ್ಟು ಇರಿಸು ಮುರ್ಸಾಗ್ತಿತ್ತು. ನಾಗಮ್ಮ ಒಮ್ಮೆ ನಮ್ಮ ಬ್ಯಾಂಕಿಗೆ ಆ ಸುರೇಂದ್ರನನ್ನ ಕರ್ಕೊಂಡೇ ಬಂದಿದ್ದಳು. ಮೊದಲೇ ಅವಳು ನನ್ನೆದ್ರು ಈ ಸುರೇಂದ್ರನನ್ನ ಇಂದ್ರ ಚಂದ್ರ ಎಂದೆಲ್ಲ ಬಾಯಿ ತುಂಬ ಹಾಡಿ ಹೊಗಳಿದ್ದಳು. ಆತ ನೋಡೋದಂತೂ ಅವಳ ಮಾತಿನಂತೆಯೇ ಚಂದವಾಗಿದ್ದ. ಹೊರ ನೋಟಕ್ಕೂ ಒಳ್ಳೆಯ ಹುಡುಗನಂತೆಯೇ ಕಾಣಿಸ್ತಿದ್ದ. ನಾನೇ ಆ ಚಿನ್ನದ ಸಾಲಕ್ಕೆ ಬೇಕಾದ ಬ್ಯಾಂಕಿನೆಲ್ಲ ಪ್ರಕ್ರಿಯೆಗಳನ್ನು ಶೀಘ್ರದಲ್ಲಿಯೇ ಮಾಡಿ ಮುಗಿಸ್ಕೊಟ್ಟೆ. ತನ್ನ ಚಿನ್ನವನ್ನು ಹಡವಿಟ್ಟು ನಾಗಮ್ಮ ಸುರೇಂದ್ರನಿಗೆ ವ್ಯಾನ್ ಖರೀದಿಸಲು ಬೇಕಾದ ಹಣ ಒದಗಿಸಿಕೊಟ್ಟಳು. ಕುಸುಮ ಮತ್ತು ಸುರೇಂದ್ರರ ಸುಂದರ ಜೋಡಿಯನ್ನು ಮನದಲ್ಲೇ ಕಲ್ಪಿಸಿಕೊಂಡು ಸಂಮೋಹನಕ್ಕೊಳಗಾದಂತಿದ್ದ ನಾಗಮ್ಮ ಸ್ವಲ್ಪ ದಿನ ತನ್ನ ಮಾತು ಉಳಿಸಲು ಊರು ಮನೆಯಲ್ಲಿ ಆ ವ್ಯಾನನ್ನು ಬಾಡಿಗೆಗೆ ಓಡಿಸಿದ ಶಾಸ್ತ್ರ ಮಾಡಿದ್ದ ಸುರೇಂದ್ರ. ಆ ನಂತರ 6 ತಿಂಗಳಾದ ಬಳಿಕ ಬೆಂಗಳೂರು ಕಡೆಗೆ ಬಾಡಿಗೆಗೆಂದು ಹೋದವನು ಇದುವರೆಗೂ ಪತ್ತೆಯೇ ಇಲ್ಲ. ಸ್ವಯಂಕೃತ ಅಪರಾಧದಿಂದ ಪಾಪ ನಾಗಮ್ಮನಿಗೂ ಈಗ ಆಡ್ಲಿಕ್ಕಿಲ್ಲ ಅನುಭವಿಸ್ಲಿಕ್ಕಿಲ್ಲ ಎಂಬಂತಾಗಿತ್ತು ಆಕೆ ಪರಿಸ್ಥಿತಿ. ಮೊದಲು ಕಳ್ಳಗಂಡ ತಿಮ್ಮಯ್ಯ, ಈಗ 2ನೇ ಬಾರಿ ನಯವಂಚಕನಾದ ಬಾವಿ ಹಳಿಯ ಸುರೇಂದ್ರ. ಪಾಪ ಆಕೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದದ್ದೇ ಬಂತು. ತಾನು ಪೂರ ಮೋಸ ಹೋಗಿದ್ದು ತಿಳಿದ ಬಳಿಕ ದಿಟ್ಟ ಹೆಂಗಸಾಗಿದ್ರು ನಾಗಮ್ಮ ತನ್ನ ಆತ್ಮಸ್ಥೈರ್ಯವನ್ನೇ ಕಳ್ಕೊಂಡಿದ್ದಳು. ಗೋಮುಖ ವ್ಯಾಘ್ರ ಸುರೇಂದ್ರನಂತೂ ಊರಿಗೆ ವಾಪಸ್ ಬರಲೇ ಇಲ್ಲ. ಮಗಳು ಕುಸುಮ ತನ್ನ ಮಾತು ಕೇಳದೆ ಸುರೇಂದ್ರನಿಗೆ ಹಣ ಕೊಟ್ಟು ಅನ್ಯಾಯವಾಗಿ ಮೋಸ ಹೋಗಿದ್ದ ತಾಯಿಯನ್ನ ದಿನ ಬೆಳಗಾದ್ರೆ ಹಂಗಿಸ್ತಾ ಇದ್ದಳು. ಮೊದಲು ಕಳ್ಗಂಡ ಕರಿಮಿಣಿ ಸರವನ್ನೇ ಕತ್ಕೊಂಡು ಓಡಿ ಹೋದ. ನಿನ್ನ ಬಾವಿ ಹಳಿಯ ಜೀವಮಾನವಿಡೀ ದುಡಿದ ದುಡ್ಡನ್ನೇ ಹಾರಿಸ್ಕೊಂಡ್ ಈ ಊರನ್ನೇ ಬಿಟ್ಬಿಟ್ಟು ಓಡಿ ಹೋದ್ನಲ್ಲೇ. ಚಿನ್ನ ದುಡ್ಡನ್ನು ಕೊಟ್ಕೊಂಡು ಯಾಮಾರಿದ ನೀನಂತೂ ಭಾರಿ ಬುದ್ಧಿವಂತೆ ಎಂದೇ ತಾಯಿ ನಾಗಮ್ಮನನ್ನ ನಿತ್ಯವೂ ಕೆಣಕ್ತಾ ಇದ್ದಳು. ಒಮ್ಮೆಯೂ ಕಣ್ಣಿಂದಲೂ ಕೂಡ ಕಾಣದ ತಂದೆಯನ್ನು ಅಪ್ಪಿತಪ್ಪಿ ಕೂಡ ಅಪ್ಪ ಎನ್ನದೇ ಆಕ್ರೋಶದಿಂದ ನಿನ್ನ ಗಂಡನೆಂದೇ ಕರೆಯುವುದು ಕುಸುಮಾಳಿಗೆ ರೂಢಿ. 1 ವರ್ಷವೂ ಕಳೆದು ಚಿನ್ನದ ಸಾಲದ ವಾಯ್ದೆ ಮುಗಿದೇ ಹೋಯಿತು. ಹಣ ಕಟ್ಟಲು ಬ್ಯಾಂಕಿನಿಂದ ನಾಗಮ್ಮನಿಗೂ ನೋಟಿಸ್ ಬಂತು. ನಾಗಮ್ಮನಿಗಂತೂ ನಿಂತ ನೆಲವೇ ಕುಸಿದಂತಾಯಿತು. ತಾಯಿ ಮಗಳಿಬ್ಬರು ಕಂಗಾಲಾಗಿ ನನ್ನ ಬಳಿಗೆ ಓಡಿ ಬಂದಿದ್ರು. ಶ್ವೇತಮ್ಮ, ನೀವೇನಾದ್ರೂ ಮಾಡಿ ಸದ್ಯಕ್ಕೆ ಒಂದು ಉಪಕಾರ ಮಾಡಿ, ಬ್ಯಾಂಕಿನ ಚಿನ್ನ ಬಿಡಿಸ್ಕೊಂಡು ಆ ಚಿನ್ನವನ್ನು ನಿಮ್ಮ ಹತ್ರವೇ ಇಟ್ಕೊಳ್ಳಿ. ನಮ್ಮ ಬಳಿ ಹಣ ಒಟ್ಟಾದಾಗ ನಿಮ್ಮಿಂದ ಚಿನ್ನ ಬಿಡಿಸ್ಕೊಂಡು ಹೋಗುವುದಾಗಿ ಇಬ್ಬರು ಅಂಗಲಾಚಿದ್ರು.
ನಾನು ಕೂಡ ವಿಚಾರ ಮಾಡಿದ್ದೆ. ಪಾಪ, ಅನಾವಶ್ಯಕವಾಗಿ ಬಡವರು ಬ್ಯಾಂಕಿಗೆ ಆ ದೊಡ್ಡ ಮೊತ್ತದ ಬಡ್ಡಿ ಕಟ್ಟಬೇಕಲ್ಲ ಎಂಬ ಅನುಕಂಪದಿಂದ ಅವರ 1.5 ಲಕ್ಷದ ಆ ಲೋನ್ ಕ್ಲಿಯರ್ ಮಾಡಿಸಿ ಚಿನ್ನ ಬಿಡಿಸಿದ್ದೆ. ಹಾಗಾಗಿ ಅವರ ಚಿನ್ನ ಮಾತ್ರ ಸಾಲಕ್ಕಾಗಿ ನನ್ನ ಬಳಿಯಲ್ಲೇ ಉಳಿದುಕೊಂಡಿತ್ತು. ಬ್ಯಾಂಕಿನಿಂದ ಮನೆಗೆ ಬರಿಗೈಲೆ ವಾಪಸ್ ಹೋದ ನಂತರ ನಾಗಮ್ಮನ ಮನಸ್ಸಿನಲ್ಲೀಗ ಹೊಸ ಆಂದೋಲನವೇ ಶುರುವಾಯಿತು. ಜೊತೆಗೆ ಡ್ರೈವರ್ ಸುರೇಂದ್ರ ಬೆಂಗಳೂರಿನಲ್ಲಿ ಬೆಳ್ಳಗಿನ ಸುಂದರಿ ನರ್ಸೊಬ್ಬಳನ್ನ ರಾಜಾರೋಷವಾಗಿ ರಿಜಿಸ್ಟರ್ ಮದುವೆಯಾಗಿ ಸುಖ ಸಂಸಾರ ಮಾಡಿಕೊಂಡಿದ್ದಾನೆಂಬ ಗಾಳಿ ಸುದ್ದಿಯು ಅಲ್ಲಲ್ಲೇ ಕೇಳಿ ಬರ್ತಿತ್ತು. ಅಸಹಾಯಕರಾಗಿದ್ದ ತಾಯಿ ಮಗಳಿಬ್ಬರು ಸೇರಿಕೊಂಡು ಆತನಿಗೆ ಹಿಡಿ ಶಾಪ ಹಾಕಿದ್ದಷ್ಟೇ ಬಂತು. ಜೊತೆಗೆ ಆತ ಅಳಿಯನಾಗುವ ಆಸೆ, ಅವನಿಂದಲೇ ಕಳ್ಕೊಂಡ ಹಣ ಎರಡಕ್ಕೂ ಎಳ್ಳು ನೀರು ಬಿಟ್ಟಂತಾಯ್ತು. ಇನ್ನೇನು ಕೃಷ್ಣ ಸುಂದರಿ ಕುಸುಮಳಿಗೆ ಬರುವ ಹೊಸ ನೆಂಟಸ್ತಿಕೆಗೆ ನಾಗಮ್ಮನಿಗೂ ತನ್ನ ಬಳಿ ಇದ್ದ ಹೊಸ ಒಡವೆಗಳನ್ನು ತೋರಿಸಿ ಅವರನ್ನು ಖುಷಿ ಪಡಿಸಲು ಕೂಡ ಸಾಧ್ಯವಾಗಿರಲಿಲ್ಲ. ಮದುವೆ ಆಗುವ ಹುಡುಗಿ ಬೆಳ್ಳಗಿದ್ರೇನೆ ಶ್ರೇಷ್ಠ, ಕಪ್ಪಗಿದ್ರೆ ಕನಿಷ್ಠ ಹೀಗೆನ್ನುವ ಗಂಡುಗಳು ಕೈಯಲ್ಲಿ ಅಷ್ಟು ಕಾಸು ಹಾಗೂ ಮಾಡಲೊಂದು ನಿರ್ದಿಷ್ಟ ಕೆಲಸವಿಲ್ಲದೇ ಇದ್ರೂ ಸಹ ಬಹಳಷ್ಟು ಸೌಂದರ್ಯ ಪ್ರಜ್ಞೆಯಿಂದ ಅಪರೂಪದ ಹೆಣ್ಣನ್ನೇ ಹುಡುಕ್ತಿದ್ದ ಕಾಲ. ಅದನ್ನೆಲ್ಲ ಹಗಲಿರುಳು ಯೋಚಿಸುತ್ತಿದ್ದ ನಾಗಮ್ಮನ ಮನಸ್ಸಿಗೂ ದುಃಖದ ಜೊತೆಗೆ ತೀವ್ರತರದ ಆಘಾತವಾಗಿತ್ತು. ಅಂದಿನಿಂದಲೂ ನಾಗಮ್ಮ ಮಾನಸಿಕವಾಗಿ ಕುಗ್ಗಿದ್ದು ದಿನದಿಂದ ದಿನಕ್ಕೆ ಮಂಕಾಗುತ್ತಾ ಹೋದಳು. ಖಿನ್ನತೆಯಿಂದಾಗಿ ರಾತ್ರಿ ಇಡೀ ನಿದ್ರೆಗೆಟ್ಟು ಎಲೆ ಅಡಿಕೆ ಮೇಲುತ್ತಾ ತನ್ನಷ್ಟಕ್ಕೆ ತಾನೇ ಏನೇನೋ ಗೊಣಗುಟ್ಟುತ್ತಿದ್ದಳಂತೆ. ಭಯ ಹಾಗೂ ಆತಂಕಗೊಂಡ ಕುಸುಮ ನನ್ನ ಬಳಿಯಲ್ಲಿ ಅದನ್ನೆಲ್ಲ ಹೇಳಿಕೊಳ್ತಾ ಇದ್ದಳು. ಒಂದು ರವಿವಾರ ತೋಟಕ್ಕೆ ನನ್ನ ಪತಿ ಮತ್ತು ಮಗಳೊಂದಿಗೆ ಹೋದಾಗ ನಾಗಮ್ಮನನ್ನ ಕಂಡಾಕ್ಷಣ ಗಾಬರಿಯಿಂದ ಬೆಚ್ಚಿಬಿದ್ದಿದ್ದೆ. ಮೊಗದಲ್ಲೂ ಮೊದಲಿದ್ದ ಕಾಂತಿ ಇರಲಿಲ್ಲ. ನನ್ನ ಮಾತುಕತೆಯಲ್ಲಿ ಆಸಕ್ತಿ ತೋರಿಸದೆ ಎಲ್ಲೋ ನೋಡುತ್ತಾ ಒಂದಕ್ಕೊಂದು ಸಂಬಂಧವಿಲ್ಲದ ಮಾತನಾಡುತ್ತಿದ್ದು ಸಂಪೂರ್ಣ ಮಾನಸಿಕ ಸ್ಥೀಮಿತ ಕಳೆದುಕೊಂಡಿದ್ದಳು. ನಾನು ಕುಸುಮಾಳ ಬಳಿ ಅವಳನ್ನು ತಕ್ಷಣವೇ ಮಾನಸಿಕ ತಜ್ಞರ ಬಳಿ ಕರೆದೊಯ್ದು ತೋರಿಸಬೇಕೆಂಬ ಪ್ರಸ್ತಾಪ ಮಾಡಿದೆ. ತಡ ಮಾಡದೆ ಮಾರನೇ ದಿನವೇ ನಾವಿಬ್ಬರು ಆಕೆಯನ್ನ ಮಾನಸಿಕ ವೈದ್ಯರ ಬಳಿಗೆ ಕರೆದೊಯ್ದು ಚಿಕಿತ್ಸೆ ಶುರು ಮಾಡಿಸಿದೆವು. ಅದಲ್ಲದೆ ಅವಳನ್ನ ಮಾನಸಿಕವಾಗಿ ತೃಪ್ತಿಪಡಿಸಲು ಚಿನ್ನವನ್ನ ಪುನಃ ಈ ಮನೆಗೆ ತಂದ್ರೆ ಬಹುಶಃ ಆಕೆ ಮನಸ್ಸಿನ ತಳಮಳ ಕಡಿಮೆಯಾಗಿ ಆಕೆಗೂ ಸ್ವಲ್ಪ ನೆಮ್ಮದಿ ಸಮಾಧಾನ ಸಿಗ್ಬೋದೇನೋ ಎಂದು ಸಹ ಕುಸುಮಳಿಗೆ ಹೇಳಿದ್ದೆ. ಆದರೆ ಕುಸುಮ ದೃಢ ಚಿತ್ತದಿಂದ ಆ ಚಿನ್ನವನ್ನು ಮಾತ್ರ ಮನೆಗೆ ತರುವುದೇ ಬೇಡಮ್ಮ ಎಂದವಳು. ನನ್ನ ಈ ಸಲಹೆಗೆ ಕೊನೆಗೂ ಆಕೆ ಒಪ್ಪಲೇ ಇಲ್ಲ. ತಾನು ಕೆಲಸಕ್ಕೆ ಹೋದಾಗ ಮೊದಲ ಚಿತ್ತ ಸ್ವಾಸ್ಥ್ಯವಿಲ್ಲದ ತನ್ನ ತಾಯಿ ಮನೆಯಲ್ಲಿದ್ದ ಚಿನ್ನವನ್ನು ಇನ್ಯಾರಿಗಾದರೂ ಕೊಟ್ಟರೆ ಗಳಿಗೆಗೊಮ್ಮೆ ಓಡಿ ಹೋಗಿ ಆ ಪೆಟ್ಟಿಗೆಯ ಬಾಗಿಲು ತೆಗೆದು ನೋಡ್ತಿರ್ತಾಳೆ. ಮತ್ತೆ ಪುನಃ ಹೋಗಿ ಪೆಟ್ಟಿಗೆಯನ್ನು ಭದ್ರಪಡಿಸ್ತಾಳೆ. ಅವಳಿಗೆ ಆ ಚಿನ್ನದ್ದೇ ಮರಳು ಹಿಡಿದಿದೆ. ದಿನವಿಡೀ ಕುಳಿತು ಮಾತನಾಡುವುದೇ ಸಂತಾಪದಿಂದ ಅದೇ ಸುದ್ದಿಯನ್ನು ಎನ್ನುತ್ತಾ ಇದ್ದಳು ಕುಸುಮ. ಚಿಂತೆಯ ಭಾರ ಅವರ ಮನೆಯ ಸುಖ ಶಾಂತಿಯನ್ನೇ ಕಸಿದುಕೊಂಡಿತ್ತು. ಅದಲ್ಲದೆ ಮನೆಗೆ ಚಿನ್ನ ತಂದದ್ದು ಗೊತ್ತಾದರೆ ಹತ್ತಿರದ ಕಳ್ಳರೇ ಬಂದು ಅಪಹರಿಸ್ಬೋದು. ಈಗ ಅದರ ಸುದ್ದಿಯೇ ಬೇಡವೆಂದಳು. ನನಗೂ ಕೂಡ ಆಕೆ ಮಾತು ಸಮಂಜಸವೆನಿಸ್ತು. ಆದರೂ ನನಗ್ಯಾಕೋ ಆ ಬಡವರ ಕಷ್ಟದ ಸಂಪಾದನೆಯ ಚಿನ್ನವನ್ನು ನನ್ನ ಬಳಿ ಬಹುಕಾಲ ಇರಿಸಿಕೊಳ್ಳೋದಕ್ಕೂ ಋಣ ಭಾರದಿಂದ ಅಂತರಾತ್ಮವು ಚುಚ್ಚುತ್ತಾ ನಿರಾಕರಿಸ್ತಿತ್ತು. ಚಿತೆ ನಿರ್ಜೀವ ಶವವನ್ನು ಸುಟ್ರೆ ಸಲ್ಲದ ಚಿಂತೆ ಸಜೀವವನ್ನೇ ಸುಡುವುದೆನ್ನುವುದಕ್ಕೆ ನಾಗಮ್ಮ ಕಣ್ಣೆದುರಿಗೆ ಜೀವಂತ ಸಾಕ್ಷಿಯಾಗಿದ್ದಳು. ಆ ದಿನ ಕುಸುಮ ತನ್ನ ಮನೆಯ ಕೆಲಸವನ್ನೆಲ್ಲ ಪೂರೈಸಿ ಬೆಳಗ್ಗೆ 9ಕ್ಕೆ ಅಂಗನವಾಡಿಯ ಕೆಲಸಕ್ಕೆ ಹೊರಟಿದ್ದಳು. ಸಣ್ಣಗೆ ಹನಿತಿದ್ದ ಮಳೆ ರಾಯನ ಬರವು ಒಂದೇ ಸಮನೆ ಜೋರಾಗಿತ್ತು. ಕೊಡೆ ಬಿಡಿಸಿಕೊಂಡು ತುಂಬಿ ತುಳುಕುತ್ತಾ ಹರಿಯುತ್ತಿದ್ದ ದೊಡ್ಡ ತೋಡಿಗೆ ಹಾಕಿದ್ದ ಅಗಲವಾದ ಕಾಂಕ್ರೀಟ್ ಹಲಗೆಯ ಮೇಲೆ ಮೆಲ್ಲನೆ ನಡೆದುಕೊಂಡು ಹೋಗ್ತಾ ಇದ್ದಳು. ಆಕೆಯ ಮುಂದೆಯೇ ಆ ಊರಿನ ಪ್ರಾಥಮಿಕ ಶಾಲೆಯ ಅಟೆಂಡರ್ ಕುಂಟ ಶಂಕರ ಬಲಗಾಲಿಗೆ ಕೈ ಊರಿಕೊಂಡು ನಿಧಾನವಾಗಿ ಸಾಕ್ತಿದ್ದ. ಪಕ್ಕನೆ ಪಾಚಿ ಕಟ್ಟಿದ ಒಂದು ಕಡೆ ಕಾಲ್ಜಾರಿ ಬಿದ್ದು ನೀರಿಗೆ ಬೀಳುವಂತಾದಾಗ ತಕ್ಷಣವೇ ಹಿಂದಿದ್ದ ಕುಸುಮ ಓಡೋಡಿ ಬಂದಿದ್ದಳು. ಶಂಕರನ ಬಲ ಕೈ ಹಿಡಿದು ಎಳೆದು ಆತ ನೀರಿಗೆ ಬೀಳದಂತೆ ಗಟ್ಟಿಯಾಗಿ ತಡೆದು ಹಿಡಿದೆತ್ತಿದ್ದಳು. ಆಕಸ್ಮಿಕವಾಗಿ ನೀರಿಗೆ ಬಿದ್ದಿದ್ರೆ ಕುಂಟನಾಗಿದ್ದು ಈಜಿ ದಡ ಸೇರುವ ಸಾಮರ್ಥ್ಯವಿಲ್ಲದೆ ಆತ ಸಾವನ್ನಪ್ಪಬೇಕಾಗಿತ್ತು. ಅದನ್ನೆಣಿಸಿಯೇ ಶಂಕರ ತಲ್ಲಣಿಸಿ ಹೋಗಿದ್ದ. ಬಿದ್ದು ನೋವಾಗಿದ್ರು ಆ ಕ್ಷಣ ಶಂಕರನ ಮೈ ಮನಸ್ಸು ಕುಸುಮಾಳ ಬೆಚ್ಚಗಿನ ಅಂಗೈ ಸ್ಪರ್ಶದಿಂದ ರೋಮಾಂಚನಗೊಂಡಿತು. ಕುಳಿತಲ್ಲೇ ಮುಗ್ಧ ಮಗುವಿನಂತೆ ಕುಸುಮಾಳ ಕಣ್ಣಲ್ಲೇ ಕಣ್ಣಿಟ್ಟು ಪ್ರೇಮ ನಿವೇದನೆಗೆ ತಾನೇ ಮೊದಲು ನಾಂದಿ ಆಡಿದ್ದ. ಆ ಜಡೀಮಳೆಯಲ್ಲೂ ಮಧುರಾನುಭೂತಿ ತಂದ ಶಂಕರನ ಭದ್ರ ಹಿಡಿತಕ್ಕೆ ಕುಸುಮಾಳ ಮಗುವು ಸಂಭ್ರಮದಿಂದ ನಳನಳಿಸುವ ಹೂವಿನಂತಾಯ್ತು. ಅವಳ ಬಲಗೈಯ ಆಧಾರದಿಂದ ನಿಧಾನವಾಗಿ ಮೇಲೆದ್ದ ಶಂಕರ ಆಕೆಯತ್ತ ಕೃತಜ್ಞತೆ ಹಾಗೂ ಅಂತಃಕರಣ ತುಂಬಿದ ನೋಟವನ್ನೇ ಸೂಸುತ್ತಿದ್ದಾಗ ಮಧುರ ಭಾವಗಳ ಸಮ್ಮಿಲನವಾಗಿತ್ತು. ಸೇತುವೆಯನ್ನು ದಾಟಿ ಬಂದ ಅವರಿಬ್ಬರು ಅಶ್ವತ್ಥ ಕಟ್ಟೆಯ ಮುಂದಿದ್ದ ಪ್ರಾಚೀನ ಹಾಗೂ ನಯನ ಮನೋಹರವಾದ ಶ್ರೀ ಲೋಕೇಶ್ವರನಾಥನ ಸನ್ನಿಧಿಗೆ ಹೋಗಿದ್ರು. ಶಂಕರನ ಜೀವ ಕಾಪಾಡಿದ್ದ ಸರ್ವಶಕ್ತನ ದೇವಳದ ದ್ವಾರದ ದೊಡ್ಡ ಗಂಟೆಯನ್ನು ಭಕ್ತಿ ಭಾವದಿಂದಲೇ ಕುಸುಮ ಬಾರಿಸಿದಳು. ಅವರಿಬ್ಬರಲ್ಲೂ ಪ್ರೀತಿಯ ಸಮರ್ಪಣಾ ಭಾವ ಆಗಲೇ ತುಂಬಿ ಬರ್ತಿತ್ತು.
ಗೋವೆನ್ನುವ ಕತ್ತಲೆ ತುಂಬಿದ ಗರ್ಭಗುಡಿಯ ಬೆಳಕಿನಲ್ಲಿ ಶಾಂತವಾಗಿ ಉರಿಯುತ್ತಿರುವ ನೀಲಾಂಜನ ಕಣ್ಮುಚ್ಚಿ ಅಂತರಂಗದ ಪ್ರಾರ್ಥನೆಯನ್ನ ಭಕ್ತಿಯಿಂದ ಪರಶಿವನಿಗೆ ಅರ್ಪಿಸಿದ್ರು. ಮುಂಜಾನೆಯ ಆ ಪ್ರಶಾಂತ ವಾತಾವರಣದಲ್ಲಿ ಬಾರಿಸಿದ ಗಂಟೆಯ ನೀನಾದ ಮಾರ್ದನಿಸುತ್ತಿತ್ತು. ಇಬ್ಬರು ಒಂದು ಮಾತಿಲ್ಲದೆ ಮೈ ಮರೆತು ಪ್ರಫುಲ್ಲಗೊಂಡ ಮನಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತಿದ್ರು. ಆ ನಂತರ ಇಬ್ಬರು ತಮ್ಮ ಶಾಲೆಯತ್ತ ಅರೆ ಮನಸ್ಸಿನಿಂದಲೇ ಹೊರಟಿದ್ರು. ಹಗಲುವಿಕೆಯ ನೋವು ಇಬ್ಬರ ಮುಖದಲ್ಲೂ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅಂದಿನಿಂದ ಮುಂದೆ ಅಕಸ್ಮಾತ್ತಾಗಿ ಬರುವ ದಾರಿಯಲ್ಲಿ ಇಬ್ಬರು ಸಂಧಿಸಿದ್ರೆ ಸಂತಸದಿಂದ ಹರಟುತ್ತಾ ನಿಧಾನವಾಗಿ ಸಾಕ್ತಾ ಇದ್ದರು. ಈಗ ಕುಸುಮಳ ಮನಸ್ಸು ಹೃದಯದಲ್ಲಿ ಶಂಕರನ ಕುರಿತಾದ ಅನುಕಂಪ ಕರಗಿದ್ದು ಅನುರಾಗವೇ ಹರಿಯುತ್ತಿತ್ತು. ಶಾಲೆ ಹಾಗೂ ಮನೆಯಲ್ಲೂ ಸದಾ ಅವನದೇ ಗುಂಗಿನಲ್ಲಿರ್ತಾ ಇದ್ದಳು. ಇತ್ತ ಶಂಕರನ ಮನಸ್ಥಿತಿ ಕೂಡ ಬೇರೆಯಾಗಿರಲಿಲ್ಲ. ಆದರೆ ಈ ನಾಗಮ್ಮನ ಬಗ್ಗೆ ಚೆನ್ನಾಗಿಯೇ ತಿಳಿದಿದ್ದ ಶಂಕರನಿಗೆ ಆಕೆಯಂತೂ ತಮ್ಮ ಮದುವೆಗೆ ಬಿಲ್ಕುಲ್ ಒಪ್ಪೋಳೆ ಅಲ್ಲ. ತನ್ನದು ಬರಿಯ ಹಗಲುಗನಸೆಂದೇ ನೆನೆದು ಹತಾಶೆಯಿಂದ ಹಗಲಿರುಳು ಪರಿತಪಿಸುತ್ತಿದ್ದ. ಆದರೂ ಮುಂದಿನ ಸುಂದರ ಬದುಕು ಹಾಗೂ ಆತನ ಕನಸಿಗೆ ಅರ್ಥ ಮೂಡಿಸಿದ್ದ ಗೆಳತಿ ಕುಸುಮಾಳಿಗಾಗಿ ಕಾತರಿಸುವುದು, ಆಕೆಯ ದಾರಿ ಕಾಯುತ್ತಿದ್ದ ಆತನ ಕಣ್ಣುಗಳಲ್ಲಿ ಮಾತ್ರ ಸದಾ ನಿರಾಸೆಯೇ ಹೆಪ್ಪುಗಟ್ಟಿರ್ತಿತ್ತು. ಶಂಕರನ ಸಂಕಟ, ನಿಟ್ಟುಸಿರು, ಅಸಹಾಯಕತೆ ಕುಸುಮಾಳಿಗೂ ಅರಿವಾಗುತ್ತಿದ್ದು ಆಕೆಯ ಮನದ ಶಾಂತಿಯು ಕದಡಿ ಮೂಕವಿದ್ದನೆ ಅನುಭವಿಸ್ತಾ ಇದ್ದಳು. ಕಷ್ಟ ಕೋಟಲೆಗಳನ್ನ ಮರೆತಿದ್ದು ಅನುರಾಗದ ಮಾಧುರ್ಯದಲ್ಲೇ ಮೈಮೆರೆದ ಜೋಡಿಯ ಸಂಯಮದ ಕಟ್ಟೆ ಹೊಡೆಯುತ್ತಿತ್ತು. ಮಾನಸಿಕ ವೈದ್ಯರ ಉತ್ತಮ ಸಲಹೆ ಸೂಚನೆಗಳು ಹಾಗೂ ಔಷಧೋಪಚಾರದಿಂದ ಈಗೀಗ ಸ್ವಸ್ಥ ಚಿತ್ತಳಾಗುತ್ತಿದ್ದಂಥ ನಾಗಮ್ಮ ತಾಯಿಗೆ ತಮ್ಮಿಬ್ಬರ ಪ್ರೀತಿಯನ್ನ ತಿಳಿಸುವ ಸದಾವಕಾಶಕ್ಕಾಗಿ ಕಾತುರದಿಂದ ಕಾಯ್ತಾ ಇರುವ ಕುಸುಮ ಒಂದು ಶೆಟ್ಟರ ದೊಡ್ಡ ಮನೆಯಲ್ಲಿ ಸೌಕೂರು ಶ್ರೀ ದುರ್ಗಾ ಪರಮೇಶ್ವರಿ ಮೇಳದಿಂದ ಯಕ್ಷಗಾನದ ಸೇವೆಯಾಟ ಬಯಲಾಟ ನೋಡಲು ಸದಾ ಹಂಬಲಿಸುವ ಕುಸುಮ ಅವರ ಮನೆಯ ಹೆಬ್ಬಾಗಿಲಿನ ದೊಡ್ಡ ಜಗಲಿಯ ಮೇಲೆ ತಾಯಿಯೊಂದಿಗೆ ಕುಳಿತಿದ್ದಳು. ಕೆಳಗಿನ ಅಂಕಣದಲ್ಲಿ ಶಂಕರನು ಮೊದಲೇ ಬಂದು ಕೆತ್ತನೆಯ ಕಂಬ ಕೊರಗೆ ಕಾಲು ನಡೆಯ ಕುಳಿತಿದ್ದ. ಅಲ್ಲಿ ಶಂಕರನನ್ನ ಕಂಡಾಕ್ಷಣವೇ ಕುಸುಮಳ ಮುಖ ಸಂತಸದಿಂದ ಹರಳಿತ್ತು. ಆ ನಂತರ ಚೌಕಿಯಲ್ಲಿ ಕಲಾವಿದರು ಗಣಪತಿಗೆ ಪೂಜೆ ಸಲ್ಲಿಸುತ್ತಿದ್ದ ಸಮಯ. ದೇವರ ಪ್ರಸಾದ ಹಿಡಿದಾಕ್ಷಣ ಶಂಕರ ತನ್ನ ಪಕ್ಕದಲ್ಲಿಯೇ ನಿಂತಿದ್ದ ಕುಸುಮಳ ಕೈ ಮುಷ್ಟಿಯೊಳಗೆ ಯಾರು ಕಾಣದಂತೆ ಗುಟ್ಟಾಗಿ ಸಿಂಗಾರದ ಹೂವನ್ನಿರಿಸಿದ್ದ. ಪ್ರಿಯಕರನ ಹಿತವಾದ ಪ್ರೀತಿಯ ಸ್ಪರ್ಶಕ್ಕೆ ಕುಸುಮಳ ಮೈಮನವು ಲಘುವಾಗಿ ಕಂಪಿಸುತ್ತಿತ್ತು. ಬಳಿಕ ಬಯಲಾಟ ನೋಡಲು ಕುಳಿತಿದ್ದ ಪ್ರೇಮಿಗಳ ನಡುವೆಯೂ ಸರಸದ ಕಣ್ಣಾಮುಚ್ಚಾಲೆ ಆಟ ಸಾಗುತ್ತಿತ್ತು. ಒಂದು ರೋಚಕವಾದ ಸೀತಾಪರಣದ ಪ್ರಸಂಗದ ರಂಗಸ್ಥಳದ ಜಗಮಗಿಸುವ ಬಣ್ಣದ ವಿದ್ಯುತ್ ದೀಪದ ಬೆಳಕಿನಲ್ಲಿ ಲಂಕಾಧೀಶ್ವರನ ಒಡ್ಡೋಲಗ ನಡೆಯುತ್ತಿತ್ತು. ರಾವಣಾಸುರ ರಾಜ ಗಾಂಭೀರ್ಯದಿಂದ 10 ತಲೆಗಳನ್ನಾಡಿಸುತ್ತಾ ಸಿಂಹಾಸನಾರೂಢನಾಗಿದ್ದ. ಆಗ್ಲ ಪ್ರಿಯ ಸಹೋದರಿ ಶೂರ್ಪನಖಿ ಓಡಿ ಬಂದು ಕಣ್ಮನ ಸೆಳೆಯುವಂಥ ಸೀತೆಯ ಅದ್ಭುತ ಸೌಂದರ್ಯವನ್ನು ರಸಿಕ ಮಹಾರಾಜ ರಾವಣನಿಗೆ ವರ್ಣಿಸುತ್ತಿದ್ದ ರಸಮಯ ಸಂದರ್ಭ. ಭಾಗವತರು ತಮ್ಮ ಕಂಚಿನ ಕಂಠಸಿರಿಯಲ್ಲಿ ಜನಕ ನಂದನೆಯಂತೆ, ಸೀತೆ ಎಂಬೋಳಂತೆ, ಘನ ಸೊಬಗಿನವಳಂತೆ, ರಾಘವನ ಕಾಂತೆ ಎಂದು ಲಯಬದ್ಧವಾಗಿ ತಾಳ ಹಾಕಿ ಸುಂದರವಾಗಿ ಆಡ್ತಾ ಇದ್ರು. ಭಾವ ಪರವಶರಾಗಿ ಪದವನ್ನು ಆಲಿಸುತ್ತಿದ್ದ ಕುಸುಮ ಮತ್ತು ಶಂಕರರಿಬ್ಬರು ಯಕ್ಷಲೋಕದಿಂದ ಹೊರಬಂದು ತಮ್ಮದೇ ಪ್ರೇಮ ಲೋಕಕ್ಕೆ ಅಪಹರಿಸಲ್ಪಟ್ಟಿದ್ರು. ಅಲ್ಲಿ ಸ್ವಪ್ನ ಲೋಕದಲ್ಲಿ ರಾಮ ಸೀತೆಯರಾಗಿ ವಿಹರಿಸುತ್ತಾ ನಲಿದಾಡುತ್ತಿದ್ರು. ಯಕ್ಷಗಾನದಲ್ಲಿ ಪಾತ್ರಧಾರಿಗಳ ರಸವತ್ತಾದ ಮಾತುಗಾರಿಕೆ, ಕುಣಿತ, ಜಿಗಿತವಂತೂ ನಯನ ಮನೋಹರವಾಗಿದ್ದು ಕಾಲ ಹೇಗೆ ಸ್ಥಗಿತವಾಗಬಾರ್ದೆ ಎಂಬಂಥ ತುಡಿತವೇ ಯುವ ಪ್ರೇಮಿಗಳಲ್ಲಿ ತುಂಬಿತ್ತು. ಹಿಮ್ಮೇಳನದಲ್ಲಿ ಭಾಗವತರು ಹಾಡುವ ಪದಕ್ಕೆ ತಕ್ಕಂತೆ ಪಾತ್ರಧಾರಿಗಳು ನೃತ್ಯದ ಮೂಲಕ ಅಭಿನಯಿಸುತ್ತಿದ್ರು. ಎರಡನೇ ಪ್ರಸಂಗ ಶ್ರೀಕೃಷ್ಣ ಪಾರಿಜಾತದ ಸುಂದರ ಕಥಾನಕದಲ್ಲಂತೂ ರಸಿಕ ಪ್ರೇಕ್ಷಕ ವರ್ಗ ಮಂತ್ರಮುಗ್ಧರು. ರಂಗಸ್ಥಳವನ್ನೇ ತದೇಕ ಚಿತ್ರಲಾಗಿ ನೋಡ್ತಾ ಇದ್ದಳು ನಾಗಮ್ಮ. ಕುಸುಮ ಕಣ್ಸನ್ನೆಯಲ್ಲಿ ಶಂಕರನೊಂದಿಗೆ ಸಂಭಾಷಣೆ ನಡೆಸ್ತಾ ಇದ್ದನ್ನು ಕಂಡು ನಾಗಮ್ಮನ ಗಮನವು ಆತ ಸೆಳೆದಿತ್ತು. ಮೊಗದಲ್ಲೀಗ ಯಾಕೋ ದುಗುಡ ಹಾಗೂ ಸಂಶಯದ ಚಿಹ್ನೆ, ಭಯ ಹಾಗೂ ಬೇಡದ ಯೋಚನೆಗಳಿಂದ ಮನಸ್ಸು ವಿಚಲಿತವಾಗ್ತಿತ್ತು. ಆಕೆ ಆಗಾಗ ಮಗಳನ್ನು ಅನುಮಾನದಿಂದಲೇ ದಿಟ್ಟಿಸ್ತಾ ಇದ್ದಳು. ನಾಗಮ್ಮನ ಮೆದುಳಲ್ಲಿ ತೈತಕ ದಿಮಿತಕ ಎಂಬ ಹೊಸ ದಿಂಗಣದ ಕುಣಿತವೇ ಪ್ರಾರಂಭ. ಬೆಳಗ್ಗೆ ಆಟ ಮುಗಿಸ್ಕೊಂಡು ಮನೆ ಸೇರಿದವಳೆ ಚಹಾ ಕುಡಿಯುತ್ತಿರುವಾಗ ಏಕಾಏಕಿ ಮಗಳನ್ನ ವ್ಯಂಗ್ಯವಾಗಿ ಪ್ರಶ್ನಿಸಿದ್ದಳು. ನೀನಂತೂ ನಿನ್ನೆ ರಾತ್ರಿ ಆಟದಂಗೆ ಅಷ್ಟು ಚಂದದ ಪ್ರಸಂಗನೇ ಸಮ ಕಾಣದೆ ಆ ಮೋಟ್ಕಾಲ್ ಶಂಕರ್ನೇ ಕದ್ ಕಾಣ್ತಿದ್ದಂಗಿತ್ತು. ಹೌದಾ? ಅಲ್ದ? ನಾನು ನಿಮ್ಮಿಬ್ಬರನ್ನೇ ವಾರಿ ಕಣ್ಣಂಗೆ ಕಾಣ್ತಿದ್ದೆ ಎಂದಿದ್ದಳು ಒಬ್ಬ ಗಂಟೆ ಕೂತ. ತಾಯಿಯ ಅಸಡ್ಡೆ ಹಾಗೂ ತಿರಸ್ಕಾರ ತುಂಬಿದ್ದ ಧ್ವನಿಯನ್ನು ಅರ್ಥೈಸಿಕೊಂಡ್ರು. ಮಗಳು ಕುಸುಮ ಮಾತ್ರ ಈಗ ಧೈರ್ಯಗೊಂಡಿದ್ದಳು.
ತನ್ನ ತಾಯಿಗೆ ವಿಷಯ ತಿಳಿಸಲು ಇದೇ ಸುಸಂದರ್ಭವೆಂದರಿತು ತಡ ಬಡಾಯಿಸದೆ ನೇರವಾಗಿ, ಹೌದೇ, ಏನಾಯ್ತೀಗ? ನಾನು ಅವನನ್ನೇ ಮದುವೆ ಆಯ್ಕ ಅನ್ಕೊಂಡಿದ್ದೆ. ನಮ್ಮಿಬ್ರಿಗೂ ಖುಷಿ ಇತ್ತೆ ಎಂದಿದ್ದಳು ತಟ್ಟನೆ. ನಿನ್ನ ಹತ್ರ ನಮ್ಮಿಬ್ಬರ ಮದಿಗೆ ಗಲಾಟೆ ಮಾಡದೆ ಖುಷಿಯಿಂದ ಒಕ್ಕೆ ಕೊಡ್ಕ ಹಾಕ. ತಾಯಿಯ ಮನಸ್ಸಿಗೆ ಆಘಾತವಾಗದಂತೆ ಅನುನಯಿಸಿ ಕೇಳಿದ್ದಳು ಕುಸುಮ. ಮಗಳ ಈ ಮಾತನ್ನ ಕೇಳಿ ನಾಗಮ್ಮನ ಕಿವಿಗೆ ಕಾದ ಕಬ್ಬಿಣವೇ ಸುರಿದಂತಾಯ್ತು. ಕಣ್ಗಳಂತೂ ಕಿಡಿ ಕಾರುತ್ತಿತ್ತು. ಮರುಕ್ಷಣವೇ ಮಗಳ ತಲೆಯಲ್ಲಿ ತುಂಬಿದ ಹರೆಯದ ಕ್ಷಣಿಕ ಆಕರ್ಷಣೆಯನ್ನ ಕಿತ್ತು ಒಗೆಬೇಕೆನಿಸಿತು. ನುಗ್ಗಿ ಬಂದ ದುಃಖ ಹಾಗೂ ಕೋಪದಿಂದ ಕೂಗಿಯೇ ಹೇಳಿದ್ದಳು, ನಾನಂತೂ ಸತ್ರು ಈ ಮದಿಗೆ ಒಪ್ಪೋಳಲ್ಲ. ಬೇರೆ ಯಾವುದಾದ್ರೂ ಗಂಡ ಈ ಲೋಕದಂಗ ನಿಂಗೆ ಸಿಕ್ಕುದೇ ಇಲ್ಲ ಎಂದು ಕಠಿಣ ಸ್ವರದಲ್ಲೇ ಜರಿದಿದ್ದಳು. ಅರೇ ಕ್ಷಣದಲ್ಲಿ ಮಗಳ ಮದುವೆಯ ಕುರಿತಾದ ಆಕೆ ಸುಂದರ ಕನಸುಗಳೆಲ್ಲವೂ ನುಚ್ಚು ನೂರಾಗಿತ್ತು. ಅದರಲ್ಲೂ ಬಡವನಾದ ಕುಂಟ ಶಂಕರ ತನ್ನ ಅಂಗವೈಕಲ್ಯವನ್ನು ಮರೆತು ಕುಸುಮಳಲ್ಲಿ ಅನುರಕ್ತನಾದದ್ದು ನಾಗಮ್ಮನ ದೃಷ್ಟಿಯಲ್ಲಿ ಮಹಾಪರಾಧವಾಗಿತ್ತು. ಇಬ್ಬರಿಗೂ ಸೇರಿಸಿ ಚೆನ್ನಾಗಿ ಜಾಡಿಸಿ ಹೋಗ್ತಿದ್ದಳು. ತನ್ನ ತಾಯಿಯ ಕುಹಕದ ಚುಚ್ಚು ಮಾತಿನಿಂದ ಕುಸುಮಳ ಮನಸ್ಸಿಗಂತೂ ಬಹಳಷ್ಟು ಕಿರಿಕಿರಿ ಆಗ್ತಿತ್ತು. ಅದರಿಂದಾಗಿ ಆಕೆ ಇನ್ನಷ್ಟು ಹಠ ಹಿಡಿದು, ಅದ್ಯಾಂಗಮ್ಮ, ನಮ್ಮ ಮದುವೆಗೆ ನೀನು ಒಪ್ಪೋದಿಲ್ಲ. ಮದುವೆ ಹಾಯ್ ಬಾಳ್ವೆ ನಡೆಸೋರು ನಾವಿಬ್ರು. ನಾನು ಶ್ವೇತಮ್ಮನ ಹತ್ರ ಹೋಗಿ ಎಲ್ಲ ವಿಚಾರನೂ ಹೇಳುವ. ಆಮೇಲೆ ಅವರು ಇದಕ್ಕೇನು ಹೇಳ್ತಾರಂದೇಳಿ ಕಾಂಬ. ನಮ್ಮಿಬ್ರಿಗೂ ಈಗ ಸುಮ್ಮನೆ ಜಗಳ ವಾದವೇ ಬೇಡ ಎಂದು ಕುಸುಮ ತಾಯಿಯ ಬಾಯಿ ಮುಚ್ಚಿಸಿದ್ದಳು. ಆದರೆ ಮಗಳಿಗೂ ತಾಯಿಯ ನಿರ್ಧಾರ ಕೇಳಿ ತನ್ನ ಕಲ್ಪನೆಯ ಆಶಾ ಗೋಪುರ ಕಣ್ಣೆದುರೇ ಕುಸಿದು ಬಿದ್ದಂತಾಯ್ತು. ಏಪ್ರಿಲ್ ತಿಂಗಳ ಒಂದು ಭಾನುವಾರ ಮಧ್ಯಾಹ್ನ ಮಠ ಬಿಸಿಲಿನಲ್ಲಿ ತಾಯಿ ಮಗಳಿಬ್ರು ನನ್ನ ಮನೆಗೆ ಆಗಮನಿಸಿದ್ರು. ಮನೆಯೊಳಗೆ ಬರುತ್ತಿರುವಾಗಲೇ ತಾಯಿ ನಾಗಮ್ಮ ಕೋಪದಿಂದ ಬುಸ್ ಕೊಡ್ತಾ ಇದ್ದಳು. ಈಗ 6 ತಿಂಗಳಿಂದ ನಾನೇ ಮಗಳೊಂದಿಗೆ ಬರುತ್ತಿದ್ದ ನಾಗಮ್ಮನನ್ನು ಮಾನಸಿಕ ವೈದ್ಯರ ಬಳಿ ಕರೆದೊಯ್ದು ಚಿಕಿತ್ಸೆ ಕೊಡಿಸ್ತಿದ್ದೆ. ಮಾನಸಿಕ ಚಿಕಿತ್ಸೆಗೆ ಚೆನ್ನಾಗಿ ಸ್ಪಂದಿಸಿ ನಾಗಮ್ಮ ಮೊದಲಿನಂತೆ ಸ್ವಸ್ಥ ಚಿತ್ತಳಾಗಿದ್ದನ್ನ ಕಂಡು ನನಗೂ ತುಂಬಾನೇ ಸಂತೋಷವಾಗಿತ್ತು. ಆದರೂ ತಾಯಿ ಮಗಳ ನಡುವೆ ಮತ್ತೇನು ಮನಸ್ತಾಪ ನಡೆದಿರುವುದು ಮಾತ್ರ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ನಾನು ಬೇಕೆಂದೇ ಪರಿಸ್ಥಿತಿಯನ್ನು ತಿಳಿಯಾಗಿಸಲು ಸಣ್ಣಗೆ ನಗುತ್ತಾ, ಏನು ಸಮಾಚಾರ ನಾಗಮ್ಮ? ಕುಸುಮಂಗೆ ಯಾವುದಾದ್ರೂ ಸಂಬಂಧ ಗಟ್ಟಿ ಆಯ್ತಾ? ನಾಗಮ್ಮ ಬಾರಿ ಗೆಲುವಾದಳಲ್ಲ ಎಂದಿದ್ದೇ ತಡ ನನ್ನ ಪ್ರಶ್ನೆಗೆ ಉತ್ತರಿಸಲು ಆಕೆಯ ಸಹನೆ ಪೂರ್ತಿ ಹಾರಿಯೇ ಹೋಗಿತ್ತು. ನಾಗಮ್ಮ ರೌದ್ರಾವತಾರ ತಾಳಿದ್ದಳು. ಅಮಾಯಕಳಾದ ನನಗಂತೂ ಯಾವುದೇ ವಿಷಯವೂ ತಿಳಿದಿರಲಿಲ್ಲ. ಅರೇ ಕ್ಷಣ ಕಾಲಡಿ ಹಾವಿ ಹರಿದು ಹೋದಂತೆ ಬೆಚ್ಚಿ ಬಿದ್ದಿದ್ದೆ. ನಾಗಮ್ಮನ ಪಾಲಿಗೆ ಮಗಳ ಈ ಪ್ರೇಮ ಪ್ರಕರಣ ನುಂಗಲಾರ್ದ ಬಿಸಿ ತುಪ್ಪವಾಗಿತ್ತು. ಹೆಚ್ಚು ಹೊತ್ತು ಅದನ್ನ ತನ್ನೊಡಲಲ್ಲಿ ಬಚ್ಚಿಡಲಾಗದೆ ತಕ್ಷಣ ಬಯಲಿಗೆ ಎಳೆದಿದ್ದಳು. ತನ್ನ ಮಗಳೊಂದಿಗೆ ಶಂಕರನನ್ನು ಅಸಹನೆ ಕೋಪದಿಂದ ವಾಚಾಮ ಗೋಚರವಾಗಿ ನಿಂದಿಸುತ್ತಾ ತನ್ನ ಹೆತ್ತೊಡಲ ಸಂಕಟವನ್ನು ನನ್ನಲ್ಲಿ ತೋಡ್ಕೊಂಡಿದ್ದಳು. ಪಾಪ ಶಂಕರ ನನಗೆ ಗೊತ್ತಿರುವಂಥ ಒಳ್ಳೆಯ ಗುಣ ನಡತೆಯ ಹುಡುಗನೇ. ಆದರೆ ದುರಾದೃಷ್ಟದಿಂದಾಗಿ ಚಿಕ್ಕಂದಿನಲ್ಲೇ ಪೋಲಿಯೋ ಕಾಯಿಲೆಯಿಂದ ಬಲಗಾಲಿನ ಸ್ವಾಧೀನ ಕಳೆದುಕೊಂಡವ. ಬಲಗೈ ಮೊಣಕಾಲಿಗೆ ಹೂರ್ಕೊಂಡು ನಿಧಾನವಾಗಿ ನಡೆಯುತ್ತಿದ್ರು ನೋಡಲು ಸುಂದರವಾಗಿದ್ದ. ಆದರೆ ನಾಗಮ್ಮನಿಗೆ ಮಾತ್ರ ಹೆತ್ತವರಿಗೆ ಗಣ ಮುದ್ದು ಎಂಬಂತೆ ಗೊತ್ತಿದ್ದು ಕೂಡ ಹೋಗಿ ವಿದ್ಯೆ ಬುದ್ಧಿ ಇರುವ ತನ್ನ ಏಕೈಕ ಮುದ್ದಿನ ಮಗಳನ್ನ ಕುಂಟನಿಗೆ ಮದುವೆ ಮಾಡಿಕೊಡಲು ಸುತರಾಮ್ ಇಷ್ಟವಿರಲಿಲ್ಲ. ಮೊದಲೇ ನಮ್ಮನ್ನ ಕಂಡು ನಗುವ ದಾಯಾದಿಗಳೆದುರು ತಾನು ಇನ್ಮುಂದೆ ತಲೆ ಎತ್ತದಂತಾಗುತ್ತದೆ. ಎಷ್ಟೇ ಕಷ್ಟವಾದರೂ ಅಡ್ಡಿಯಿಲ್ಲಮ್ಮ, ಹೇಗಾದರೂ ಮಾಡಿ ಚೆನ್ನಾಗಿ ದುಡಿದು ತಿನ್ನಲು ಕೈ ಕಾಲು ಗಟ್ಟಿ ಇರುವ ಒಬ್ಬ ಗಂಡಿಗೆ ಮದುವೆ ಮಾಡಬೇಕು. ಅದು ಬಿಟ್ಟು ಈ ಕುಂಟನಿಗ ಎಂಬುದೊಂದೇ ಆ ತಾಯಿಯ ಆಟ. ತಾಯಿ ಮಗಳಿಬ್ಬರ ವಾಗ್ವಾದಕ್ಕೆ ಸರಿಯಾದ ಉತ್ತರ ನೀಡಲಾಗದೆ ನಾನಂತೂ ಕುಳಿತಲ್ಲೇ ಎಣಗಾಡ್ತಿದ್ದೆ. ತನ್ನ ತಾಯಿಯ ಹುಚ್ಚು ಹಠದ ವಾದವನ್ನು ಕೇಳಿ ಸಾಕಾದ ಕುಸುಮ ಕೂಡ ರುಚಿಗೆದ್ದಿದ್ದಳು. ಅವಳ ಕೋಪವು ತಾರಕಕ್ಕೇರಿತ್ತು. ಕುಳಿತಲಿಂದ ಎದ್ದು ಓಡಿ ಬಂದವಳು ಉದ್ವೇಗದಿಂದ ಕಿರುಚುತ್ತಾ ನನ್ನನ್ನೇ ಪ್ರಶ್ನಿಸುತ್ತಿದ್ದಳು. ಮೊದಲೇ ಆಕೆಯದು ಒಡೆದು ಚೂರಾದ ಮನಸ್ಸು. ಯಾಕಮ್ಮ ಅವನ ಕೈ ಕಾಲು ಗಟ್ಟಿಯಾಗಿರಬೇಕು? ನೀವೇ ಹೇಳಿ. ಅವರಿಬ್ಬರ ಕಳ್ಳರ ಹಾಗೆ ಮೋಸ ಮಾಡಿ ಈ ಊರೇ ಬಿಟ್ಟು ಹೋಗ್ಬೇಕ ಎನ್ನುತ್ತಾ ಇದ್ದಳು. ಸಹಜ ಸಂಬಂಧಗಳ ಮೌಲ್ಯಗಳನ್ನೇ ಅರಿಯದವರ ಕುರಿತು ಅವಳ ಮನಸ್ಸು ಹೃದಯ ಕಲ್ಲಾಗಿತ್ತು. ಆ ಮಾತು ಕೇಳಿ ವೇದನೆ ದುಃಖ ತುಂಬಿದ ಕ್ಷಣದಲ್ಲೂ ಕೂಡ ಆ ಪ್ರಯತ್ನವಾಗಿ ನಗುವೊಂದು ನನ್ನ ಮೊಗದಲ್ಲಿ ಹಾದು ಹೋಯಿತು. ಅಮ್ಮ ಇಲ್ಕೇಣಿ, ಇವಳ ಗಂಡನಂತೂ ಮದುವೆ ಆದ 2 ವರ್ಷಕ್ಕೆ ಕರಿ ಮೆಣಿನೇ ಕತ್ಕೊಂಡು ಇವಳಿಗೆ ಕೈ ಕೊಟ್ಟ ಘಟ್ಟಕ್ಕೆ ಓಡಿ ಹೋದವ ಇವತ್ತಿನವರೆಗೂ ಪತ್ತೆಯೇ ಇಲ್ಲ. ಇವಳೇ ನನ್ನ ಮದುವೆಗೆ ಗಂಡನ್ನ ಗಟ್ಟಿ ಮಾಡ್ದಳು. ಅವನಿಗೆ ಸಾಲದ ಸಹಾಯ ಮಾಡಿಕೊಟ್ರೆ ಆ ದಗಲ್ಬಾಜಿ ಸುರೇಂದ್ರ ನಮ್ಮ ಕಷ್ಟದ ದುಡಿಮೆಯ ದುಡ್ಡನ್ನೇ ಹೊತ್ಕೊಂಡು ಈ ಊರನ್ನೇ ಬಿಟ್ಟು ಓಡಿ ಹೋದ. ಅದರಿಂದ ಇವಳ ತಲೆಯು ಪೂರ್ತಿ ಕೆಟ್ಟೋಯ್ತು. ಡಾಕ್ಟರ್ಗೂ ಮತ್ತೆ ಪುನಃ ನಾವು ದುಡಿದ ಕಷ್ಟದ ಹಣವನ್ನೆಲ್ಲ ಹುಡಿ ಮಾಡಿದ್ದಾಯ್ತು. ಆ ದರಿದ್ರ ಹಿಡಿದ ಸುರೇಂದ್ರ ನನ್ನ ಚಂದ ಕಟ್ಕೊಂಡು ಓಡ್ಬಂದು ಮದುವೆಗೆ ಒಪ್ಪಿದ್ದಂತೂ ಖಂಡಿತ
ಅಲ್ಲ, ಬರೀ ಇವಳು ದುಡ್ಡು ಅಪೋರ್ಸ್ಗೋಸ್ಕರವೇ ನಮ್ಮನ್ನೀಗ ನಾಟಕ ಮಾಡ್ತಾ ಬಂದವ. ಇಷ್ಟೆಲ್ಲ ಕತೆ ನಡೆದ್ರು ಇನ್ನೂ ಇವಳಿಗಂತೂ ಬುದ್ಧಿ ಬರಲಿಲ್ಲ ಕಾಣಿ ಎಂದು ಗೋಳಾಡುತ್ತಾ ಕಣ್ಣೀರ ಕಡಲಾಗಿದ್ದಳು ಕುಸುಮ. ಅವಳ ಸಂಕಷ್ಟವನ್ನು ಕೇಳಿ ನನ್ನ ಹೃದಯ ಭಾರವಾಗಿ ಕಣ್ಣುಗಳು ನನ್ನ ಗರಿಬಿಲ್ಲದಂತೆ ಒದ್ದೆ ಆದವು. ಈ ಸಾಂಸಾರಿಕ ಜೀವನದಲ್ಲಿ ಅಹಂಕಾರ ಹಾಗೂ ಮಕ್ಕಳ ಮೇಲಿನ ಅತಿಯಾದ ಮಮಕಾರಗಳೇ ನಿಜವಾದ ಶತ್ರುಗಳೆನಿಸಿತ್ತು. ಆ ನಂತರ ನಿಧಾನವಾಗಿ ತನ್ನನ್ನು ತಾನೇ ಸಂಭಾಳಿಸಿಕೊಳ್ಳುತ್ತಾ ನಸುನಾಚಿ ತಲೆ ತಗ್ಗಿಸಿಕೊಂಡಿದ್ದಳು ಅದೇ ಕುಸುಮ. ಮರುಕ್ಷಣದಲ್ಲೇ ಆಕೆಯ ಕಪ್ಪು ಮಗುವು ರಾಗರಂಜಿತವಾಯಿತು. ಲಜ್ಜೆಯಿಂದ ಹೊಸ ಸಂಭ್ರಮವೊಂದು ಅಲೆ ರಾರಾಜಿಸುತ್ತಿತ್ತು. ಆದರೆ ಈ ಶಂಕರ ಮಾತ್ರ ಹಂಗಲ್ಲ ಅಮ್ಮ. ನನ್ನ ಮೇಲೆ ಅವನ ಜೀವವೇ ಇಟ್ಕೊಂಡಿದ್ದವ. ನನ್ನ ಬಳಿ ಒಡವೆ, ದುಡ್ಡು, ಅಂದ ಚಂದ ಹಾಗೂ ಆಸ್ತಿ ಪಾಸ್ತಿ ಏನು ಇರಬೇಕೆಂದವನೇ ಅಲ್ಲ. ನಿರ್ಮಲ ಮನಸ್ಸಿನ ಶುದ್ಧ ಚಾರಿತ್ರ್ಯವಿರುವ ಶಂಕರ ತನ್ನನ್ನು ಮಾತ್ರ ಮೆಚ್ಚಿಕೊಂಡಿದ್ದವನೆಂದು ದೃಢವಾಗಿ ನಂಬಿದ್ದ ಹುಡುಗಿ. ನಮ್ಮ ಮದುವೆಗೆ ಶಂಕರ ಭಾರಿ ಖುಷಿಯಿಂದಲೂ ಒಪ್ಕೊಂಡವನು. ಅವನೆಲ್ಲಿಗೂ ಓಡಿ ಹೋಗುವುದಿಲ್ಲ. ನಿಧಾನವಾಗಿ ನಡೆದುಕೊಂಡು ಜೀವನ ಪೂರ್ತಿ ನನ್ನ ಜೊತೆಗೆ ಇರುವಂಥ ನಿಯತ್ತಿರೋನು. ಈ ಕೈಕಾಲು ನೆಟ್ಟಗಿದ್ದವರ ಮೋಸ ಹಾಗೂ ಅನ್ಯಾಯವನ್ನು ನಾನು ಈಗಾಗಲೇ ಕಂಡಿದ್ದಾಯ್ತು ಎಂದಿದ್ದಳು ಕಟು ರೋಷದಿಂದ. ಈ ಶಂಕರ್ ನನ್ನ ಬಿಟ್ಟು ತಾನು ಬೇರೆ ಇನ್ಯಾರನ್ನೂ ನಂಬುವುದಿಲ್ಲ, ಮದುವೆನೂ ಆಗುವುದಿಲ್ಲ. ಖಂಡಿತವಾಗಿ ಆಕೆಯು ತೀರ್ಮಾನಿಸಿಯಾಗಿತ್ತು. ತನ್ನ ಮನಸ್ಸಿಗೆ ಸರಿ ಎನಿಸಿದ್ದನ್ನು ನಿಷ್ಠೂರವಾಗಿ ಕಡ್ಡಿ ತುಂಡು ಮಾಡಿದಂತೆ ಹೇಳುವಂಥ ಗಟ್ಟಿತನ ಅವಳದಿತ್ತು. ಯಾರಾದರೂ ಏನಾದರೂ ಅಂದ್ಕೊಳ್ತಾರೆಯೇ ಎಂಬ ಅಳುಕು ಹಿಂಜರಿಕೆ ಎಳ್ಳು ಕಾಳಿನಷ್ಟು ಕೂಡ ಇರದ ದಿಟ್ಟತನದ ಧೀಮಂತ ಹುಡುಗಿ. ನನಗಂತೂ ಆಕೆಯ ತೀರ್ಮಾನ ಸರ್ವಸಮ್ಮತವಾಗಿತ್ತು. ಆ ಕ್ಷಣ ಆಕೆಯ ದೃಢ ನಿರ್ಧಾರದಿಂದ ನಾನು ಬಹಳಷ್ಟು ಹೆಮ್ಮೆ ಪಟ್ಟಿದ್ದೆ. ಈ ಪ್ರೀತಿ ಎನ್ನುವುದು ಬರಿಯ ರೂಪ ಶ್ರೀಮಂತರಾಗಿರೋರಿಗೆ, ಅಂಗಾಗ ಸರಿ ಇದ್ದವರಿಗೆ ಮಾತ್ರ ಮೀಸಲಲ್ಲ. ರೂಪ ಇಲ್ಲದೆ ವಿಕಾರವಾಗಿದ್ರು, ಅಂಗವಿಕಲರಾಗಿದ್ರು, ಬಡವರಾದರೂ ಅವರಿಗೆ ಈ ಒಡವೆ ವಸ್ತ್ರದ ಮೇಲೆ ಬೇಕಾದರೆ ಆಸೆ ಇರದೇ ಇರಬಹುದು. ಆದರೆ ಅವರಿಗೂ ಪ್ರೀತಿ ತುಂಬಿದ ಮನಸ್ಸಿರುತ್ತದೆ. ಅದರೊಳಗೆ ಅವರದ್ದೇ ಆದ ಎಲ್ಲ ಆಸೆ ಆಕಾಂಕ್ಷೆಗಳು ಉಳಿದವರಿಗಿಂತ ಇನ್ನೂ ಹೆಚ್ಚಾಗಿ ಇರುತ್ತದೆ ಎಂದಾಗ ನನಗನ್ನಿಸ್ಬಿಟ್ಟಿತ್ತು. ಅದನ್ನು ಈಗ ನಾಗಮ್ಮನಿಗೆ ನಾನು ಅರ್ಥ ಮಾಡಿಸ್ಬೇಕಿತ್ತು. ತಾನು ಎಷ್ಟೆಲ್ಲ ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ತನ್ನ ತಾಯಿಯಾದವಳು ನಮ್ಮನ್ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನೊಂದ ಕುಸುಮ ಹಾರ್ತಳಾಗಿ ನನ್ನಲ್ಲಿ ಕೇಳ್ತಾ ಇದ್ದಳು. ಅಂಗವಿಕಲನಾದ ಪ್ರಿಯಕರ ಶಂಕರನಿಗಾಗಿ ಆಕೆಯ ಮೃದು ಹೃದಯ ಮಿಡುಕಾಡುತ್ತಿತ್ತು. ತನ್ನ ಜೀವನದಲ್ಲಿ ನಡೆದಿದ್ದ ಕಹಿ ಘಟನೆ ಹಾಗೂ ಅನುಭವಿಸಿದಂಥ ಕಷ್ಟ ಕಾರ್ಪಣ್ಯಗಳಿಂದಾಕೆ ತೀರಾ ನೊಂದು ಬೆಂದು ದುಃಖ ತಪ್ತಳಾಗಿದ್ದಳು. ಆಕೆಯ ಮನದಾಳದಲ್ಲಿ ಇಷ್ಟು ದಿನಗಳಿಂದ ಅದುಮಿಟ್ಟ ನೋವು ಸಂಕಟಗಳೆಲ್ಲ ಸುನಾಮಿಯ ಅಲೆಯಂತೆ ಒಮ್ಮೆಲೆ ಉಮ್ಮಳಿಸಿ ಹಿಡಿದಿಟ್ಟ ಕಣ್ಣೀರು ಕಟ್ಟಿ ಎಡೆದಂತೆ ಒಂದೇ ಸಮನೆ ಹೊರ ಚುಮ್ಮುತ್ತಿತ್ತು. ಕುಸುಮಳ ಕರುಳು ಹಿಂಡುವಂಥ ನೋವಿಗೆ ಮಡಿದ ನನ್ನಲ್ಲೂ ಕರುಣೆಯ ಮಹಾಪೂರ್ವಿ ಹುಕ್ಕಿ ಹರಿದಿತ್ತು. ಆ ಶಂಕರ ಮತ್ತು ಕುಸುಮಳ ನಡುವಿನ ಪರಿಶುದ್ಧವಾದ ಪ್ರೀತಿ ತುಂಬಿದ ಅನುಬಂಧಕ್ಕೆ ನಾನು ತುಂಬಾನೇ ಭಾವನಾತ್ಮಕವಾಗಿ ಸ್ಪಂದಿಸಿದ್ದೆ. ಆದರೂ ಕೂಡ ಇನ್ನೂ ಆ ತಾಯಿ ಮಗಳ ನಡುವಿನ ಆರೋಪ ಪ್ರತ್ಯಾರೋಪದ ಬಿರುಸಾದ ವಾಗ್ವಾದವಂತೂ ಮುಗಿಯದೆ ನಿರಂತರವಾಗಿತ್ತು. ನನ್ನ ಸಂವಹನ ಶಕ್ತಿ ಹಾಗೂ ಮಾರ್ಗದರ್ಶನ ನೀಡುವಂಥ ನೈಪುಣ್ಯತೆ ಆ ಸಂದರ್ಭದಲ್ಲಿ ಪೂರ ಕೈಕೊಟ್ಟಿತ್ತು. ನಾನಂತೂ ವಿಷಾದ ಮಡುಗಟ್ಟಿದಂತಿದ್ದ ಅಂದಿನ ನನ್ನ ಮನಸ್ಥಿತಿಯಿಂದ ಹೊರಬರಲು ಚಡಪಡಿಸುತ್ತಾ ಇದ್ದವಳು ಎಲ್ಲರ ಮನಸ್ಸನ್ನು ತಿಳಿಯಾಗಿಸಲು ಚಹಾ ತಯಾರಿಗೆಂದು ಸೀದಾ ಅಡುಗೆ ಕೋಣೆಗೆ ನಡೆದೆ. ನಾಗಮ್ಮನನ್ನು ಅಲ್ಲಿಗೆ ಕರೆದಿದ್ದೆ. ಅವಳಲ್ಲಿದ್ದ ತೀರಾ ಸಂಕುಚಿತವಾದ ಮನೋಭಾವಕ್ಕೆ ಬೈದು ಭಂಗಿಸುತ್ತಾ ಬುದ್ಧಿ ಹೇಳಿದ್ದೆ. ತನ್ನ ಮಗಳ ಬಗ್ಗೆ ಆ ತಾಯಿಗಿರುವ ಅತಿಯಾದ ಪ್ರೀತಿ ವ್ಯಾಮೋಹವೇ ಅವಳನ್ನು ಹಾಗಾಡಿಸ್ತಿತ್ತು. ಆದರೆ ತಾಯಿಯ ಮಾತಿಗೆ ಕೊಂಚವೂ ಕೂಡ ಜಗ್ಗದೆ ತನ್ನದೇ ಆದ ಆದರ್ಶಕ್ಕೆ ಬಿಗಿಯಾಗಿ ಕಟ್ಟು ಬಿದ್ದ ಹುಡುಗಿ ಕುಸುಮ. ನಾಗಮ್ಮ, ಈಗ ಮಾತ್ರ ನೀನು ಒಪ್ತಿದ್ರೆ ಅವರಿಬ್ಬರಂತೂ ಎದುರುವವರೇ ಅಲ್ಲ. ಇಬ್ಬರು ಪ್ರಾಯ ಪ್ರಬುದ್ಧರಾಗಿದ್ದರಿಂದ ಖಂಡಿತ ರಿಜಿಸ್ಟರ್ ಮದುವೆ ಆಗಿಬಿಡ್ತಾರೆ, ನೋಡ್ತಾ ಇರು. ಆಗ ಊರು ಮನೆಗಳಲ್ಲಿ ನಿನ್ನದೇ ಮರ್ಯಾದೆಗೆ ಕೇಡು ಎಂದೆಲ್ಲ ಹೇಳುತ್ತಾ ನಾನು ಸ್ವಲ್ಪ ಜೋರಾಗಿ ನಾಗಮ್ಮನನ್ನು ಎದುರಿಸ್ಬಿಟ್ಟಿದ್ದೆ. ಮುಂದಿನ ಪರಿಣಾಮ ಊಹಿಸಿ ಬೆದರಿದ ಆಕೆ ಒಲ್ಲದ ಮನಸ್ಸಿನಿಂದ ಈ ಮದುವೆಗೆ ತನ್ನ ಸಮ್ಮತಿಯನ್ನು ನೀಡಿದ್ದಳು. ಕ್ಲಿಷ್ಟವಾದ ಸಮಸ್ಯೆಗೂ ಕೊನೆಗೂ ಪರಿಹಾರ ಸಿಕ್ಕಿತು. ಮುಂದಿನ ತಿಂಗಳೇ ಈಶ್ವರ ದೇವಸ್ಥಾನದಲ್ಲಿ ಕೃತಕ ಜರಿಯ ಧಾರೆ ಸೀರೆ, ಕಡಿಮೆ ತೂಕದ ಚಿನ್ನದ ಮಂಗಲ ಸೂತ್ರದೊಂದಿಗೆ ಬಂಧು ಬಳಗದವರ ಸಮಕ್ಷಮ ಸರಳವಾಗಿ ಕುಸುಮ ಮತ್ತು ಶಂಕರರ ವಿವಾಹ ನಡೆದೋಯ್ತು. ನಾನು ಪತಿಯೊಂದಿಗೆ ಹೋಗಿ ಉಡುಗೊರೆ ಕೊಟ್ಟು ಮನಸಾರೆ ನವ ದಂಪತಿಗಳನ್ನು ಆಶೀರ್ವದಿಸಿ ಬಂದಿದ್ದೆ. ನನ್ನನ್ನು ಕಂಡಾಕ್ಷಣವೇ ಕೃತಜ್ಞತೆಯಿಂದ ಮಧುಮಕ್ಕಳ ಕಣ್ಣಲ್ಲಿ ಆನಂದ ಬಾಷ್ಪ, ಜೊತೆಗೆ ನವ ದಂಪತಿಗಳ ಮುಖದಲ್ಲಿ ತುಂಬಿದ್ದಂಥ ಜೀವನೋತ್ಸಾಹ ಕಂಡು ನಾನೊಂದು ಮೂಕ ವಿಸ್ಮಿತಳಾಗಿದ್ದೆ. ಅವರಿಬ್ಬರನ್ನ ಒಂದುಗೂಡಿಸಿದ್ದಕ್ಕಾಗಿ ಆ ಕ್ಷಣ ಧನ್ಯತೆಯಿಂದ ನನ್ನ ಮನಸ್ಸು ತುಂಬಿ ಬಂದಿತ್ತು. ಮದುವೆ ದಿನ ಅವಳದ್ದೇ ಆದ ಆಭರಣವನ್ನು ಒಯ್ದು ಅದನ್ನೇ ಧರಿಸಲು ಬಹಳಷ್ಟು ಒತ್ತಾಯಿಸಿದ್ದೆ. ಆಮೇಲೆ ಬೇಕಾದರೆ ವಾಪಸ್ ತಂದುಕೊಟ್ರಾಯ್ತೆಂದು ನಾನು ಸಾರಿ ಹೇಳಿದ್ರೂ ಸಹ ಸ್ವಾಭಿಮಾನಿಯಾದ ಕುಸುಮಳ ಮನಸ್ಸಾಕ್ಷಿ ಒಪ್ಪಿರಲಿಲ್ಲ. ಬದಲಾಗಿ ಅದೇ ನಮೂನೆಯ ಕೃತಕ ಒಡವೆಗಳನ್ನು ಖರೀದಿಸಿ ಆ ದಿನ ಧರಿಸಿ
ಧರಿಸಿದ್ದಳು. ಚಿನ್ನದ ತಲೆಯ ಮೇಲೆ ಹೊಡೆದಂತೆ ಪಳಪಳನೆ ಹೊಳೆಯುವ ನವೀನ ಮಾದರಿಯಲ್ಲಿ ಸಿಗುವ ಕೃತಕ ಆಭರಣಗಳನ್ನು ಸಭೆ ಸಮಾರಂಭದಲ್ಲಿ ಅಪರೂಪಕ್ಕೆ ಧರಿಸಿದ್ದಲ್ಲಿ ಅದಂತೂ ಹಾಳಾಗುವುದೇ ಇಲ್ಲಮ್ಮ. ನನ್ನಂಥವರಿಗೆಲ್ಲ ಅದೇ ಸರಿ. ಮನೇಲಿಟ್ಟರೂ ಯಾವುದೇ ತಲೆ ಬಿಸಿಯೂ ಇಲ್ಲ. ಕದಿಯಲ್ಲೂ ಕಳ್ಳನೆ ಬಂದರೂ ಕೇಳಿದಾಕ್ಷಣ ಎತ್ತಿ ಕೊಟ್ರಾಯ್ತು ಎಂದಾಕೆ ಪರಿಹಾಸ್ಯದಿಂದ ಇನ್ನೊಮ್ಮೆ ನಗುತ್ತಾ ಹೇಳ್ತಾ ಇದ್ದದ್ದು ನನಗೂ ನೆನಪಾಯಿತು. ಯಾಕೋ ಏನೋ ಆ ಬಂಗಾರದಿಂದಾಗಿ ಆಕೆಯ ಬದುಕಂತೂ ಸಿಂಗಾರವಾಗಲಿಲ್ಲ. ಮೊದಲು ತಂದೆ ಎನಿಸಿಕೊಂಡವ, ನಂತರ ನಯವಂಚಕ ಸುರೇಂದ್ರನಿಂದಾಗಿ ಆಕೆ ಆ ಚಿನ್ನವನ್ನ ಧರಿಸದೇ ಇದ್ರೂ ಕೂಡ ಬರೀ ಕೆಡುಕನ್ನೇ ಕಂಡಿದ್ದಳು. ಅದರಿಂದಾಗಿಯೂ ಏನೋ ಪಾಪ ತನ್ನ ಮದುವೆಯ ಶುಭ ಮುಹೂರ್ತದಲ್ಲಿಯೂ ಆ ಚಿನ್ನದ ಆಭರಣಗಳನ್ನು ಧರಿಸಲೇಬಾರದೆಂಬ ದೃಢ ನಿರ್ಧಾರಕ್ಕೆ ಕುಸುಮ ಬದ್ಧಳಾಗಿದ್ದಳು. ಕಾಲಚಕ್ರ ಹೀಗೆ ಮುಂದೂಡುತ್ತಿತ್ತು. ಚಳಿಗಾಲದ ಒಂದು ಮುಸ್ಸಂಜೆ ಮುದ್ದಾದ 3 ವರ್ಷದ ಹೆಣ್ಣುಮಗು ಹಾಗೂ 6 ತಿಂಗಳ ಚಿಕ್ಕ ಗಂಡು ಮಗುವನ್ನು ಬಗಲಿನಲ್ಲಿರಿಸಿಕೊಂಡ ಕುಸುಮ ತನ್ನ ಗಂಡ ಶಂಕರನ ಜೊತೆಗೆ ನಮ್ಮ ಮನೆಗೆ ಬಂದಿದ್ದಳು. ಉತ್ತಮ ಆರೋಗ್ಯದಿಂದ ಮುಖದಲ್ಲೂ ಹೊಸ ಕಾಂತಿ ಮಿಂಚುತ್ತಿತ್ತು. ಪ್ರಾಯಶಃ ನನ್ನ ಹಣ ಹಿಂದಿರುಗಿಸಿ ಅವಳ ಚಿನ್ನಾಭರಣಗಳನ್ನು ವಾಪಸ್ ತೆಗೆದುಕೊಂಡು ಹೋಗ್ಲಿಕ್ಕಿರ್ಬೋದು ಎಂದೆಣಿಸಿದ್ದೆ ನಾನು. ಖುಷಿಯಿಂದಲೇ ಒಳ ಕರೆದು ಕೂರಿಸಿದ್ದೆ. ಮೌನ ಮುರಿದು ಕುಸುಮಳೆ ಮಾತು ಶುರು ಮಾಡಿದ್ದಳು. ಅಮ್ಮ, ನಿಮಗೆ ಬೇಜಾರಿಲ್ಲದಿದ್ರೆ ಒಂದು ವಿಷಯ ಕೇಳುವುದಾ ಎಂದಿದ್ದಳು. ಅದಕ್ಕೇನಂತೆ, ಕೇಳು ಮಾರಾಯ್ತಿ ಎಂದಿದ್ದೆ ನಿರಾಳವಾಗಿ ನಗುತ್ತಾ. ನಮ್ಮಿಬ್ಬರ ಸಂಪಾದನೆಯ ಉಳಿತಾಯದ ಹಣ ಸ್ವಲ್ಪ ಇದೆಯಮ್ಮ. ನಮ್ಮ ಚಿನ್ನದ ಬೆಲೆ ಎಷ್ಟಾಗುವುದೆಂದು ಆಭರಣದಲ್ಲೇ ಕೇಳಿ ಆಭರಣವನ್ನು ಅವರಿಗೆ ವಾಪಸ್ ಕೊಟ್ಟು ನಗದು ಹಣ ಪಡೆಯೋಣ. ನಂತರ ನಿಮಗೆ ಕೊಡಬೇಕಾದಂಥ ಹಣವನ್ನು ಬಡ್ಡಿ ಸಹಿತ ಮರೆತುಕೊಳ್ಳಿ. ಉಳಿದ ಹಣಕ್ಕೆ ನಮ್ಮ ಉಳಿತಾಯದ ಹಣ ಸೇರಿಸಿದ್ರೆ ಒಂದು ಮೊತ್ತವು ಒಟ್ಟಾಗ್ತದೆ. ಅದೇ ಹಣದಲ್ಲಿ ನಾವಿದ್ದ ತೋಟದ ಮನೆಯ 10 ಸೆಂಟ್ಸ್ ಜಾಗ ಹಾಗೂ ಮನೆಯ ಎದುರಿನ 20 ಸೆಂಟ್ಸ್ ಗದ್ದೆಯನ್ನು ಕ್ರಯಕ್ಕೆ ಕೊಡ್ತೀರಾ ಎಂದು ಕೇಳಿದ್ದಳು. ಆ ಭೂಮಿ ತಾಯಿಯಾದರೂ ತಾವು ಕಷ್ಟಪಟ್ಟರೆ ನಮ್ಮನ್ನಾಕೆ ಕೈ ಹಿಡಿದು ನಡೆಸುತ್ತಾಳೆ ಎನ್ನುತ್ತಾ ಇದ್ದಳು ಕೃತಜ್ಞತೆಯಿಂದ. ನನಗೂ ಕೂಡ ಅನಿಸ್ತಿತ್ತು, ಅಷ್ಟೆಲ್ಲ ಭೂಮಿಯನ್ನು ಇಟ್ಕೊಂಡು ನಾನಾದರೂ ಏನು ಮಾಡಲಿ, ಬೇಸಾಯ ಮಾಡೋರಂತೂ ಅವರೇ. ಆ ಸಮಯದಲ್ಲಿ ನನಗೂ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ನಾನು ಪತಿಯೊಂದಿಗೆ ಸಮಾಲೋಚಿಸಿ ದಂಪತಿಗಳ ಈ ಕರಾರಿಗೆ ಒಪ್ಪಿದ್ದೆವು. ಆ ನಂತರ ಆಭರಣದಲ್ಲಿನ ಅವರ ಚಿನ್ನದ ವ್ಯವಹಾರವನ್ನು ಸ್ವತಃ ನಾನೇ ಮುಗಿಸ್ಕೊಟ್ಟಿದ್ದೆ. ಮಾರ್ಕೆಟ್ ರೇಟಿಗಿಂತ ಕಡಿಮೆ ಬೆಲೆಗೆ 2 ತಿಂಗಳ ಒಳಗಾಗಿ ಆ ದಂಪತಿಗಳಿಗೆ ನಮ್ಮ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಕೊಟ್ಟಿದ್ದಾಯಿತು. ಕಡಿಮೆ ಬಿದ್ದ ಹಣವನ್ನು ವರ್ಷದೊಳಗೆ ಕಂತಿನ ಪ್ರಕಾರ ಕಟ್ಟಿ ಋಣಮುಕ್ತರಾಗುವುದಾಗಿ ಹೇಳ್ಕೊಂಡಿದ್ರು. ಉಳಿದಂತೆ ನನ್ನ ಭೂಮಿ ಅವರ ಸುಪರ್ದಿಯಲ್ಲೇ ಇದ್ದು ಮೊದಲಿನಂತೆ ಗೇಣಿ ಸಲ್ಲಿಸ್ತಿದ್ರು. ಭೂಮಿ ತಾಯಿಯ ಮಡಿಲನ್ನ ಸದಾ ಹಚ್ಚ ಹಸಿರಾಗಿರಿಸುವುದೇ ಅವರ ಜೀವನದಲ್ಲಿ ಸಂತೋಷದ ಸಂಗತಿಯಾಗಿತ್ತು. ನಾನೊಬ್ಬಳೇ ಹಾಗಾಗಿ ನನ್ನ ಹಳ್ಳಿಗೆ ಹೋಗಿ ಬರ್ತಿದ್ದೆ. ಪತಿ ದಿನೇಶ್ ಬಳಿ ಕುಸುಮ ದಂಪತಿಗಳು ದಿನದಿಂದ ದಿನಕ್ಕೆ ಪ್ರವರ್ಧಮಾನಕ್ಕೆ ಬರ್ತಿದ್ದ ವಿಚಾರಗಳನ್ನ ಸಂತಸದಿಂದ ಹಂಚಿಕೊಳ್ತಿದ್ದೆ. ಆಕೆಯ ಇಚ್ಛಾಶಕ್ತಿ ಹಾಗೂ ದೂರದೃಷ್ಟಿ, ಅವಳು ಸುಖ ದುಃಖದ ಪರಿಸ್ಥಿತಿಯನ್ನು ಅಸಾಧಾರಣ ಬುದ್ಧಿವಂತಿಕೆಯಿಂದ ನಿಭಾಯಿಸಿದ್ದನ್ನು ಮನಸ್ಫೂರ್ತಿಯಾಗಿ ಹೊಗಳುತ್ತಿದ್ದೆ. ಈ ನಡುವೆ ಆಕೆ ಖರೀದಿಸಿದ ಜಾಗದ ಮೇಲೆ ನಮ್ಮ ಬ್ಯಾಂಕಿನಲ್ಲೇ ಗೃಹ ಸಾಲವನ್ನು ಮಾಡಿದ್ದಳು. ತೋಟದ ನಡುವೆ ದಂಪತಿಗಳು ಅಚ್ಚುಕಟ್ಟಾದ ಚಿಕ್ಕದೊಂದು ತಾರಸಿ ಮನೆಯನ್ನ ನಿರ್ಮಿಸಿದ್ರು. ಬೇರೆ ಸಮಾರಂಭವೊಂದಕ್ಕೆ ಆ ದಿನ ಅವಶ್ಯ ಹೋಗಬೇಕಾಗಿದ್ದ ಕಾರಣ ನಾವು ಕುಸುಮಳ ಗೃಹ ಪ್ರವೇಶಕ್ಕೆ ಹೋಗಲಾಗಲಿಲ್ಲ. ವಿರಾಮವಾಗಿದ್ದ ಒಂದು ರವಿವಾರ ದಿನೇಶ್ ಹಾಗೂ ಮಗಳ ಜೊತೆಗೆ ಕುತೂಹಲದಿಂದ ಕುಸುಮಳ ಹೊಸ ಮನೆ ನೋಡಲು ತೋಟಕ್ಕೆ ಹೋದೆವು. ಕುಸುಮಳ ಮನೆಯ ಮುಂದೆ ಕಾರ್ನಿಂದ ಇಳಿದ ತಕ್ಷಣ ಮೈ ತುಂಬ ಬಿಳಿಯ ಹುಂಡಿದ್ದ ಕಪ್ಪು ನಾಯಿ ಮರಿಯೊಂದು ಬಹು ಬಹು ಎಂದು ಜೋರಾಗಿ ಬೊಗಳುತ್ತಾ ಚಂಗನೆ ಮೈ ಮೇಲೆ ಹಾರಿಯೇ ನಮಗೆ ಸ್ವಾಗತ ಕೋರಿತು. ಅರೆಕ್ಷಣ ಭಯಭೀತರಾದ ನಮ್ಮನ್ನ ಮೂಸಿ ನೋಡಿ ಆತ್ಮೀಯರೆಂಬ ಭಾವದಿಂದ ಸುಮ್ಮನೆ ಶಿಲ್ಪಾಳ ಪಕ್ಕದಲ್ಲಿ ಬಾಲ ಅಲ್ಲಾಡಿಸುತ್ತಾ ನಿಂತಿತ್ತು. ಅಷ್ಟರಲ್ಲಾಗಲೇ ತೋಟದಲ್ಲಿ ಹಸಿ ತೆಂಗಿನ ಗರಿ ನೇಯ್ತಿದ್ದ ನಾಗಮ್ಮ ಓಡ್ ಬಂದು ಅಚ ಅಚ ಎನ್ನುತ್ತಾ ನಾಯಿ ಮರಿಯನ್ನ ದೂರಕ್ಕೆ ಓಡಿಸಿದ್ದಳು. ಮನೆಯೊಳಗಿದ್ದ ಕುಸುಮ ಕುತೂಹಲದಿಂದ ತನ್ನ ಮಕ್ಕಳೊಂದಿಗೆ ಹೊರಗೋಡಿ ಬಂದಳು. ಕುಟುಂಬ ಸಮೇತರಾಗಿ ಬಂದ ನನ್ನನ್ನು ಕಂಡು ಅವಳಿಗಾಗಿದ್ದ ಖುಷಿ ಸಂಭ್ರಮ ಅಷ್ಟಿಷ್ಟಲ್ಲ, ನಮ್ಮನ್ನು ಸಂತಸದಿಂದ ಬರಮಾಡಿಕೊಂಡು ಹೊಸ ಮನೆಯೊಳಗೆ ಕರೆದೊಯ್ದಿದ್ದಳು. ಕುಸುಮಾಳಂತೂ ಹೇಳಿ ಕೇಳಿ ಟೀಚರ್ ಬೇರೆ. ಮನೆ ಹಾಗೂ ಅದರ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛ ಸುಂದರವಾಗಿಸಿದ್ದಳು. ನಾನು ಮಕ್ಕಳಿಗಾಗಿ ತಂದಿದ್ದ ಚಾಕ್ಲೇಟ್ ಕೊಟ್ಟೆ. ಅಪರಿಚಿತರಾದ ನಮ್ಮೆದುರು ನಿಂತು ಬೆರಗುಗಣ್ಣಿನಿಂದ ನೋಡುತ್ತಾ ಮುಖ ಹೊರಳಿಸಿ ನಗುತ್ತಿದ್ದ ಕುಸುಮಾಳ ಪುಟ್ಟ ಕಂದ ಅವನನ್ನು ಹತ್ತಿರಕ್ಕೆ ಕರೆದು ದಿನೇಶ್ ಅಕ್ಕರೆಯಿಂದ ನಿನ್ನ ಹೆಸರೇನು ಮರಿ ಎಂದಾಕ್ಷಣ ಕುಸುಮಾಳ ಹೆಗ್ಗಿನಿಂದ ಇವಳು ಸ್ವರ್ಣ, ಅವನು ರಜಾ ತಂದಿದ್ದಳು. ನಾನು ಆ ಕೂಡಲೇ ಜೋರಾಗಿ ನಗುತ್ತಾ, ಓಹೋ, ನೀನ್ ಮಾತ್ರ ಆ ಚಿನ್ನ ಬೆಳ್ಳಿಯ ಸಹವಾಸವೇ ಬೇಡವೆಂದೇ ಹೊರಗೆ ಬಂದು ಮಾರಿದ್ರು. ನಿನ್ನ ಮಕ್ಕಳಿಗೆ ಚಿನ್ನ ಮತ್ತು ಬೆಳ್ಳಿಯ ಹೆಸರು ಇಟ್ಟಿದ್ಯಾಕೆ ಮರೈತಿ? ಇದು ಮಾತ್ರ ಬಹಳ ವಿಚಿತ್ರವೇ ಎಂದಾಗ ಕುಸುಮಳು ಹರ್ಷ ಚಿತ್ತಳಾಗಿ, ಅಮ್ಮ, ಅವರಿಬ್ಬರೇ ಅಲ್ವಾ ನಮ್ಮ ಪಾಲಿಗೆ ಚಿನ್ನ ಬೆಳ್ಳಿ ಹಾಗೂ ಆಸ್ತಿ ಪಾಸ್ತಿ ಎಲ್ಲವೂ ಎಂದಿದ್ದಳು ಧನ್ಯತೆಯಿಂದ. ದಂಪತಿಗಳಿಬ್ಬರ ಪವಿತ್ರ ಪ್ರೇಮದ ಸಂಕೇತವಾಗಿದ್ದ ಆ ಗುಲಾಬಿ ಕೆಂದೆಯ ಮಕ್ಕಳ ಜೊತೆಗೆ ಸೇರ್ಕೊಂಡು ಕುಸುಮಳು ಮನಸ್ಸಾರೆ ನಗುತ್ತಿದ್ದಳು. ಆಕೆ ನಗುವಿನಲ್ಲಿ ತನ್ನ ಮುಂದಿನ ಜೀವನದ ಪ್ರತಿಯೊಂದನ್ನು ಗೆಲ್ಲುವಂತ ಹೊಸ ತಾಕತ್ತು ತುಂಬಿತ್ತು.
ಬದುಕಲ್ಲಿ ಸಂತಸ ಎಂಬುದು ಧನ ಕನಕಗಳಿಂದ ಮಾತ್ರವೇ ಸಿಗಲಾರದು ಎಂಬ ಸಂದೇಶವನ್ನ ಸಾರಿ ಹೇಳ್ತಿತ್ತು. ಆ ಮನೆಯ ಹಿಂಭಾಗದಲ್ಲಿ ಅಚ್ಚ ನೀಲಿ ಬಣ್ಣದಿಂದ ಮೈದುಂಬಿಕೊಂಡು ಅಲೆ ಅಲೆಯಾಗಿ ಹರಿಯುತ್ತಿರುವ ಆಳವಾದ ಸೌಪರ್ಣಿಕಾ ನದಿ, ಎಡಭಾಗದಲ್ಲಿ ಹಚ್ಚ ಹಸಿರು ತುಂಬಿದ ದಟ್ಟ ಕಾನನ, ಮನೆಯ ಮುಂಭಾಗದ ಗದ್ದೆಯಲ್ಲೂ ಹಸಿರು ರತ್ನ ಗಂಬಳಿಯನ್ನೇ ಹಾಸಿದಂದಿದ್ದ ಗದ್ದೆಂಚಿನಿಂದ ಕೆಳಗೆ ಮಂದ ಮಾರುತಕ್ಕೆ ತಲೆದೂಗುತ್ತಿದ್ದ ಬಂಗಾರದ ಬಣ್ಣದ ಭತ್ತದ ತೆನೆಗಳು, ಫಲದ ಭಾರಕ್ಕೆ ಜಗ್ಗುತ್ತಿದ್ದ ಅಡಿಕೆ ಕಲ್ಪವೃಕ್ಷಗಳ ಸಾಲು, ಅದರ ನಡುವಿನಲ್ಲಿ ಎತ್ತರದ ದಿಬ್ಬವೊಂದರ ಮೇಲೆಯೇ ಕುಸುಮ ಮತ್ತು ಶಂಕರರ ಸುಂದರ ಸದನವಿದ್ದಿತು. ಅದ್ಭುತ ಸೌಂದರ್ಯದಿಂದ ಆಹ್ಲಾದಕರವಾದ ವಾತಾವರಣ. ನಾಗಮ್ಮ ಮನೆಯ ಹಿಂಭಾಗದಲ್ಲಿ ಸಿಹಿನೀರ ಬಾವಿಯ ಸುತ್ತಮುತ್ತ ಬಾಳೆ, ಬಸಳೆ, ಮೆಣಸು, ಗೆಣಸು, ನುಗ್ಗೆ ಮುಂತಾದ ತರಕಾರಿಗಳ ಚಿಕ್ಕ ಕೈ ತೋಟವೊಂದನ್ನು ಸಹಿತ ಮಾಡಿದ್ದಳು. ಅಂಗಳದಂಚನ್ನೂ ಸಹ ಬಿಡದೆ ಕುಸುಮಳ, ಮಲ್ಲಿಗೆ, ಗುಲಾಬಿ, ದಾಸವಾಳ, ಅಂಬಲಗೆಯ ಸುಂದರವಾದ ಓದೋಟವಿತ್ತು. ತಾಯಿ ಮಗಳಿಬ್ಬರ ಅನುದಿನದ ಪರಿಶ್ರಮ ನೋಡಿ ನಮ್ಮಿಬ್ಬರಿಗೂ ಆನಂದ ಹಾಗೂ ಆಶ್ಚರ್ಯದಿಂದ ಕಣ್ಮನ ತುಂಬಿ ಬಂದಿತ್ತು. ಸದ್ಗೃಹಸ್ಥನಾದ ಶಂಕರ ನದಿ ತೀರದ ಚಿಕ್ಕ ತೆಂಗಿನ ಮರದಿಂದ ಕತ್ತಿ ಕಟ್ಟಿದ್ದ ಕೊಕ್ಕೆಯೊಂದರಿಂದ ಸಿಹಿಯಾದ ಎಳನೀರನ್ನ ಕೊಯ್ದು ನಮಗೆಲ್ಲ ಕುಡಿಯಲು ಕೊಟ್ಟಿದ್ದ. ರಸ ಬಾಳಿಯ ಹಣ್ಣನ್ನು ತಿಂದ ಬಳಿಕ ಹೊಟ್ಟೆಯು ತಂಪಾಯಿತು. ನಮ್ಮ ಮಗಳು ಶಿಲ್ಪ ಉಲ್ಲಾಸದಿಂದ ಆ ಪುಟಾಣಿ ಮಕ್ಕಳ ಜೊತೆಗೆ ತೋಟದೊಳಗೆ ಕುಣಿಯಲು ಸೇರ್ಕೊಂಡಿದ್ದಳು. ಅವಳನ್ನ ಕಂಡಾಕ್ಷಣ ಆ ಚಿಣ್ಣರ ಉತ್ಸಾಹಕ್ಕೆ ಮೇರೆಯೇ ಇರಲಿಲ್ಲ. ನಾಗಮ್ಮ ಸಾಕಿದ ನಾಟಿ ಹಸುವಿನ ಮುದ್ದಾದ ಪುಟ್ಟ ಕರುವಿನೊಂದಿಗೆ ತಾನು ಚಿಗುರಿಯಂತೆ ನೆಗೆದಾಡುತ್ತಿದ್ದಳು ನಮ್ಮ ಮುದ್ದು ಕುವರಿ ಶಿಲ್ಪ. ಪುಟಾಣಿಗಳಿಗೆ ಕುಣಿದು ಕುಪ್ಪಳಿಸಿ ಸಂತಸ ಪಡುವುದಕ್ಕೆ ಚಿಕ್ಕ ಪುಟ್ಟ ಘಟನೆಗಳೇ ಸಾಕು. ಹೊಸದೊಂದು ಲೋಕದಲ್ಲಿ ವಿಹರಿಸುತ್ತಾ ಉತ್ಸಾಹದಿಂದ ತಮ್ಮೊಳಗೆ ಏನೇನೋ ಮಾತಾಡಿಕೊಂಡು ಆಟವಾಡತೊಡಗಿದ್ರು. ತುಂಬಿ ಹರಿಯುತ್ತಿದ್ದ ಹೊಳೆಯ ಕಡೆಗೆ ಆಕರ್ಷಿತರಾಗಿ ಮೆಲ್ಲನೆ ಜಾರಿ ಹೋಗದಂತೆ ನನ್ನ ಆತಂಕದ ಕಣ್ಣುಗಳು ದೂರದಿಂದಲೇ ಕಾವಲಿತ್ತು. ಯಾವುದೇ ಬಿಂಕ ಬಿಗುಮಾನವಿಲ್ಲದೆ ಮುಗ್ಧತೆ ತುಂಬಿದ ಸ್ವಾರ್ಥರಹಿತ ಒಡನಾಟವೆಂದರೆ ಈ ಪುಟಾಣಿ ಮಕ್ಕಳ ಪ್ರಪಂಚ ಮಾತ್ರವೇ ಎಂದು ಆ ಕ್ಷಣ ನನಗನ್ನಿಸ್ತಿತ್ತು. ನಂತರ ನಾನು ಮತ್ತು ದಿನೇಶ್ ಹೊಳೆಯ ಮೇಲಿರುವ ಮರಳಿನುದ್ದಕ್ಕೂ ನಡೆಯುತ್ತಾ ಮುಂದೆ ಸಾಗಿದ್ದೆವು. ಆಗ ತಾನೇ ಪಡುವಣದಂಚಿನಲ್ಲಿ ಮುಳುಗುತ್ತಿದ್ದ ಕೆಂಬಣ್ಣದ ನೇಸರನ ಒಂಗಿರಣದ ಸೊಬಗು ಮೈ ಮರೆಸುವಂತಿತ್ತು. ನಡಿಗೆಗೂ ಚೇತೋಹಾರಿಯಾಗಿ ಸುಯಿ ಎಂದು ಬೀಸುತ್ತಿದ್ದ ತಂಗಾಳಿ ಬೇರೆ. ಪ್ರಕೃತಿ ಮಾತೆಯ ರಮಣೀಯ ತಾಣದಲ್ಲಿ ನಾವಿಬ್ಬರು ಆಯಾಸವಿಲ್ಲದೆ 2 ಕಿಲೋಮೀಟರ್ಗಳ ತನಕ ನಿರರ್ಗಳವಾಗಿ ಹರಡುತ್ತಾ ದೊಡ್ಡದೊಂದು ವಾಕಿ ಮುಗಿಸಿ ವಾಪಸ್ ಬಂದೆವು. ಮಕ್ಕಳೊಂದಿಗೆ ಆಟದಲ್ಲೇ ಮೈ ಮರೆತಿದ್ದ ಶಿಲ್ಪಾಳನ್ನ ನಾವಿಬ್ಬರು ಬಲವಂತದಿಂದಲೇ ಮನೆಗೆ ಹೊರಡಿಸಿದ್ದೆವು. ಅಮ್ಮ ಅಲ್ನೋಡು ಎಂದು ವಿಸ್ಮಯದಿಂದಲೇ ಕೂಗಿದ ಶಿಲ್ಪ ಹೊಳೆಯ ದಂಡೆಯ ಕಡೆಗೆ ತನ್ನ ಬೆರಳೆತ್ತಿ ತೋರಿಸ್ತಾ ಇದ್ದಳು. ಆಗಷ್ಟೇ ಮೀನಿನ ವ್ಯಾಪಾರ ಮುಗಿಸಿದ ನಾಡ ದೋಣಿಯೊಂದು ಹೊಳೆಯ ದಡದಂಚಿಗೆ ಲಂಗರು ಹಾಕಲು ಬರ್ತಿತ್ತು. ಈಗಲೇ ನಾವು ದೋಣಿ ವಿಹಾರಕ್ಕೆ ಹೋಗೋಣವೆಂದು ಶಿಲ್ಪ ತುಂಬನೇ ಹಠ ಹಿಡಿತಾ ಇದ್ದಳು. ಆ ನಂತರ ತನ್ನ ಮುದ್ದಿನ ಮಗಳಿಗೂ ನಿರಾಸೆ ಮಾಡಲಾಗದೆ ದಿನೇಶ್ ಹೋಗ್ಬಿಟ್ಟು ದೋಣಿಯವನ ಬಳಿ 1 ಗಂಟೆಗೆ ಬಾಡಿಗೆಯನ್ನು ಮಾತಾಡಿದ್ದಾಯಿತು. ನಾವಿಬ್ಬರು ಶಿಲ್ಪಾಳೊಂದಿಗೆ ಕುಸುಮಾಳ ಮಗಳನ್ನು ಕರೆದುಕೊಂಡು ದೋಣಿ ಹತ್ತಿದೆವು. ಮುಂದಿನ ಬಳ್ಕೂರಿನ ದಡದ ತನಕವು ಆಳವಾದ ನದಿಯ ಅಗಾಧ ನೀಲವರ್ಣವು ಮಗದೊಮ್ಮೆ ತಳೆಯುವ ಗಾಢ ಹಸಿರು ವರ್ಣದ ತರಂಗದೊಂದಿಗೆ ನಮ್ಮ ವರುಷದ ದೋಣಿಯನ್ನ ಸಾಗುತ್ತಿತ್ತು. ಪ್ರಕೃತಿಯ ಚಿರನೂತನ ಸೌಂದರ್ಯವನ್ನ ಸೊಗಸಾಗಿ ಸವಿಯಬೇಕೆಂದರೆ ಮುಸ್ಸಂಜೆಯ ಹೊತ್ತು ತಂಗಾಳಿ ಬೀಸುವಾಗ ನಾಡ ದೋಣಿಯಲ್ಲಿಯೇ ಪಯಣಿಸಬೇಕು. ಬಾನಂಚಲ್ಲಿ ಸೂರ್ಯ ಮುಳುಗುವ ಸಂದರ್ಭದಲ್ಲಿದ್ದ ಪಡುವಣ ದಿಕ್ಕು ಸಂಜೆಗೆ ನಾಂದಿಯಾಡುತ್ತಾ ರಂಗಿನ ಕೊಳಿಯಾಡ್ತಿತ್ತು. ಆ ಕ್ಷಣ ದಿಗಂತದಲ್ಲೂ ತವಕದಿಂದ ಗೂಡು ಸೇರಲು ಸಾಲಾಗಿ ಹಾರ್ತಿದ್ದ ಪಕ್ಷಿ ಸಂಕುಲ, ಮೇಲ್ಗಡೆ ಕಣ್ಣು ಆಯಿಸಿದಷ್ಟು ಬೆಳ್ಳಿ ಮೋಡ ಹರಡಿರುವ ನೀಲಾಕಾಶ, ಬೀಸಿ ಬರುತ್ತಿದ್ದ ತಂಗಾಳಿಯಿಂದ ಮೈ ಮನಗಳಲ್ಲಿ ಹರ್ಷದ ರೋಮಾಂಚನ. ಫಳಫಳನೆ ಒಳೆಯುತ್ತಾ ಹರಿಯುವ ನೀರಿನಲ್ಲಿ ಕೈಯಾಡಿಸಿದಾಗ ಹೊರಡುವ ಸರಪರ ಸದ್ದುಗಳಿಗೆ ಶಿಲ್ಪಾಳ ಕಣ್ಣಂಚಲು ಹರಿಯುತ್ತಿತ್ತು ಖುಷಿಯ ಮಿಂಚು. ನೀರಿನಾಳದಲ್ಲಿ ಸ್ವಚ್ಛಂದವಾಗಿ ಈಜುತ್ತಿದ್ದ ಮೀನೊಂದು ಪುಳಕ್ಕನೆ ಮೇಲೆ ಜಿಗಿದಾಗ ಆಕರ್ಷಿತಳಾದ ಶಿಲ್ಪಾಳಿಗೂ ನೀರಿಗೆ ಕೈ ಹಾಕಿ ಮೀನನ್ನು ಹಿಡಿಯಬೇಕೆಂಬ ಧಾವಂತ. ತುಂಟ ಮಕ್ಕಳಿಬ್ಬರ ಸಾಹಸವಂತೂ ಮೇರೆ ಮೀರ್ತಿತ್ತು. ಅಂಕಿಯಿಲ್ಲದ ಮಕ್ಕಳನ್ನು ತುಂಬ ಎಚ್ಚರಿಕೆಯಿಂದ ಸಂಭಾಳಿಸಿಕೊಂಡು ಪಾಪ ದಿನೇಶ್ಗಂತೂ ಸಾಕಾಗಿ ಹೋಯಿತು. ಕೊನೆಗಂತೂ ಮಕ್ಕಳಿಬ್ಬರನ್ನ ಗಟ್ಟಿಯಾಗಿ ತಪ್ಪಿಕೊಂಡೇ ಕುಳಿತಿದ್ರು. ಅದ್ಯಾವುದರ ಪರಿವೇ ಇಲ್ಲದೆ ಅಪರೂಪದ ದೋಣಿಯಾನದಿಂದ ಭಾವ ಪರವಶವಾಗಿದ್ದಳು ಶ್ವೇತಾ. ಆಕೆಯ ಕವಿ ಮನಸ್ಸು ಗತಕಾಲದತ್ತಲೇ ಓಡ್ತಿತ್ತು. ಮಿಸ್ ಲೀಲಾವತಿ ಚಲನಚಿತ್ರದ ದೋಣಿ ಸಾಗಲಿ ಮುಂದೆ ಹೋಗಲಿ ಹಾಡನ್ನ ಕಾಲೇಜು ವಾರ್ಷಿಕೋತ್ಸವದಂದು ಮಧುರ ಕಂಠದಿಂದ ಹಾಡಿ ಮೊದಲ ಸ್ಥಾನ ಗಳಿಸಿದ ಹಾಡುಗಾರ್ತಿ ತಾನೆಂಬ ಹೆಮ್ಮೆ ಆ ಕ್ಷಣ ಮರುಕಳಿಸಿತ್ತು. ಮೂಲ ಗಾಯಕಿ ಎಸ್ ಜಾನಕಿಯ
ಮಧುರ ಕಂಠದ ಹಿಂಪು ಜೊತೆಗೆ ಕುವೆಂಪುರವರ ಅದ್ಭುತ ಸಾಹಿತ್ಯದ ಕಂಪು. ಪಯಣದುದ್ದಕ್ಕೂ ಶ್ವೇತಾ ತನ್ನೊಳಗೆ ಅದೇ ಹಾಡನ್ನ ಮತ್ತೆ ಮತ್ತೆ ಗುನುಗುಣಿಸುತ್ತಿದ್ದಳು. ನೆನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯೂ ನಾಳೆಗೆ ಈ ಸುಂದರ ಜೀವನವೇ ದೇವನ ಲೀಲೆಗೆ ಮೀಸಲೆಂಬಂತೆ ಕಣ್ಮುಚ್ಚಿಕೊಂಡು ತನ್ಮೇಳಾಗಿ ಆಡ್ತಾ ಇದ್ದವಳನ್ನ ಕಂಡು ಪತಿ ದಿನೇಶ್ ಹಾಸ್ಯ ಮಾಡಿ ನಗುತ್ತಾ ದೂರ ತೀರವನ್ನ ಸೇರಿ ಆಗ್ಲೇ ದಡಕ್ಕೂ ಬಂದಾಯ್ತು. ಈಗಲಾದ್ರೂ ನಿಮ್ಮ ಕನಸಿನ ಲೋಕದಿಂದ ಹೊರಗಡೆ ಬನ್ನಿ ಶ್ವೇತಾ ಮೇಡಮ್ ಎನ್ನುತ್ತಾ ನನ್ನನ್ನ ಎಚ್ಚರಿಸಿದ್ರು. ಅಂತೂ ಮಗಳು ಶಿಲ್ಪಾಳ ಹಠದಿಂದಾಗಿ ನಾವಿಬ್ರು ಅಂದಿನ ದೋಣಿಯಾನವನ್ನ ಯಥೇಚ್ಛವಾಗಿ ಸಂಭ್ರಮಿಸಿದಂತೂ ಸುಳ್ಳಲ್ಲ. ಪುನಃ ಕುಸುಮಾಳ ಮನೆ ಮುಟ್ಟುವಾಗಲೇ ಸಂಜೆಗತ್ತಲಾಗಿತ್ತು. ನಾವು ವಾಪಸ್ ಹೊರಡುವ ಮುನ್ನ ಹಾಲುಗಲ್ಲದ ಆ ಪುಟಾಣಿಗಳು ಒದ್ದೆಯಾದ ಮರಳಿನಲ್ಲಿ ಕಾಲು ಹುಗಿದು ಗೂಡು ಕಟ್ತಾ ಇದ್ದವು. ತಾಯಿ ಕುಸುಮಾಳ ಹಣತಿಯಂತೆ ಹೊಯ್ಗೆಯ ಗೂಡಿಂದ ಕಾಲ್ಕಿತ್ತು ಓಡೋಡಿ ಬಂದು ನಮ್ಮ ಕಾಲಿಗೆರಗಿದ್ರು. ಸಂಸ್ಕಾರ ಹಾಗೂ ಸಾರ್ಥಕತೆ ತುಂಬಿದ ಕುಸುಮಾಳ ಅತ್ಯಂತ ಸುಂದರ ಸಂಸಾರಕ್ಕೆ ನಾವಿಬ್ಬರು ಆ ಕ್ಷಣ ಮನ ತುಂಬಿ ಹರಿಸಿದ್ದೆವು. ಕುಸುಮ ಗಂಡ ಶಂಕರ್ನ ಹೆಗಲ ಮೇಲೆ ಕೈಯಿಟ್ಟು ಪುಟ್ಟ ಮಗನನ್ನ ಎತ್ಕೊಂಡು ನಮ್ಮ ಕಾರಿನ ಬಳಿಯಲ್ಲೇ ಬಂದು ನಿಂತಿದ್ದಳು. ಅವರೊಂದಿಗೆ ಹೆಜ್ಜೆ ಹಾಕುತ್ತಾ ಬಂದಿದ್ದ ನಮ್ಮ ಅಂದಿನ ಅನುಭವಗಳು ಅನಾದೃಶ. ನಾಗಮ್ಮ ತಯಾರಿಸಿಟ್ಟ ಕಸ್ಬರಿಗೆ ಹಾಗೂ ಸುಲಿದ ತೆಂಗಿನಕಾಯಿ ಚೀಲದೊಂದಿಗೆ ಸೊಪ್ಪು ತರಕಾರಿಗಳನ್ನು ಒಂದೊಂದಾಗಿ ತಂದು ಕಾರ್ನಲ್ಲಿ ಇರಿಸ್ತಾ ಇದ್ದಳು. ಆಕೆಯ ಮುಖದಲ್ಲಿಂದ ಮಂದಹಾಸವು ಬೆಳಗಿನ ಸೂರ್ಯನಂತೆ ಹೊಳೆಯುತ್ತಿತ್ತು. ಅಮ್ಮ, ಅಂದು ನಿಮ್ಮ ಮಾತು ಕೇಳಿದ ಕುಸುಮಾಳ ಬಾಳೊಂದು ದಡ ಸೇರ್ತು. ಸಂಯಮ ಹಾಗೂ ತಿಳುವಳಿಕೆಯುಳ್ಳ ಅಪರಂಜಿಯಂತ ಸದ್ಗುಣಿ ಶಂಕರ್ನ ಅಂಗವಿಕಲತೆಯು ಇಂದವಳಿಗೆ ತೀರಾ ಗೌಣವೆನಿಸಿತು. ಅಳಿಯನನ್ನ ನಾಗಮ್ಮ ನನ್ನೆದುರೇ ಮನಸಾರೆ ಹೊಗಳಿದ್ದಳು. ಮನೆಗೆ ಹೊರಟಿದ್ದ ನಮಗೆ ಕುಸುಮ ಮತ್ತು ಮಕ್ಕಳು ಸಂತೃಪ್ತಿಯ ನಗೆ ಬೀರುತ್ತಾ ಕೈ ಎತ್ತಿ ಬೀಸುತ್ತಿದ್ದರು. ನೆಮ್ಮದಿಯಾಗಿ ಬದುಕಲು ಏನೆಲ್ಲ ಬೇಕೋ ಅದೆಲ್ಲವೂ ಕುಸುಮ ಮತ್ತು ಶಂಕರ್ನ ಸುಖಿ ಸಂಸಾರದಲ್ಲೀಗ ಭದ್ರವಾಗಿ ನೆಲೆಯೂರಿದ್ದು ಸುಖದ ಸುಪ್ಪತ್ತಿಗೆಯಲ್ಲಿದ್ದವರು ಅಸೂಹೆ ಪಡುವಂತಿತ್ತು. ದಿಟ್ಟೆ ಕುಸುಮಳ ಸಂಯೋಜಿತವಾದ ನಿರ್ಧಾರಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ನನ್ನಲ್ಲೀಗ ಸಂತೃಪ್ತಿಯ ಭಾವನೆಗಳು ತುಂಬಿ ತುಳುಕುತ್ತಿತ್ತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.